ಕೇಳ್ರಣ್ಣ ಕೇಳ್ರಿ. ಅಯ್ಯ ಚಂಡಿಗಡ ಅಲ್ಲಿ ನೋಡ ಐನರ ಏನೋ ಒದರಾಕತ್ತೇನಲ್ಲ. ಒದರು ಐನಾರ ಅಲ್ಲವ ಮತ್ತ ಸಾರೋ ಐನಾರ ಏನ್ ಹೇಳ್ತಾನೆ ಕೇಳೋಣ ಬಾ. ಬಾ 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 ಕೇಳ್ರಣ್ಣ ಕೇಳ್ರಿ. ಹೈಬ್ರಿಡ್ ಕೋಳಿ ಅಡವತ್ತಿನ್ಯಾಗ ಕೂಗಿ ಮುದುಕ ಮುದುಕಿಗೆ ಹರಿಯದ ವಯಸ್ಸದಾಗಿಂದ ನೆನಪಾತ್ರಿ ಅಣ್ಣ. ಹಳ್ಳ ಕೊಳ್ಳ ಕೆರಿ ಬಾವಿ ಬತ್ತಿ ಹೋಗಾಕ ತೂತಿನ ಬೋರುಗಳೇ ಕಾರಣರಣ್ಣ. ಕಾಲು ಕೆಟ್ಟು ಹೋಯಿತಂತ ಬಂಡಿಗಲ್ಲಿನ ಮ್ಯಾಲ ಕುಂತು ಕೋಳಿ ಕೂಗಿದಂಗ ಲೋಕಕ್ಕೆ ಲೋಕವೇ ಕೂಗುವುದನ್ನ. ಕಾಲು ಕೆಟ್ಟಿಲ್ಲ ಆದ್ರೆ ಮೂಲ ಹೇಳ್ತೀನಿ ಸ್ವಲ್ಪ ಚಿತ್ತುಗೊಟ್ಟು ಕೇಳ್ರಣ್ಣ. ಜನರಿಗೆ ದುಡಿಯುವುದಂದ್ರೆ ಬೇಡಾತು, ಸಾಲ ಮಾಡೋದು ಬೇಕಾತು, ಉದ್ರಿ ಕೊಟ್ಟ ವಸೂಲಿ ಮಾಡೋ ಮುಂದೆ ಗುರುತಾತು, ಓದು ತಿಂದವನ ಬಣ್ಣ ಉದ್ರಿ ತೀರಿಸುವಾಗ ತಿಳಿದೈತ್ರಿ ಅಣ್ಣ. 19ನೇ ಶತಮಾನದಾಗ ಹಾಲು ತುಪ್ಪದ ಹೊಳಿ ಹರಿದೈತ್ರಿ ಅಣ್ಣ. 20ನೇ ಶತಮಾನದಾಗ ಸರಾಯಿ ಸಿಂಧಿ ಸಮುದ್ರ ಆಯ್ತ್ರಿ ಅಣ್ಣ. ರೀತಿ ನೀತಿ ಅಡಗಿ ತಂದಿ ಮಕ್ಕಳು ಒಂದಾಗಿ ಬಾರಿನೊಳಗೆ ಕೂಡಿ ಕುಂತು ತೂರ್ಯಾಡಿ ಬೀರು ಕುಡಿಯುವ ಕಾಲ ಬಂತ್ರಿ ಅಣ್ಣ. ಎತ್ತಿನ ಕೂಡು ಕ್ವಾನ ಹೂಡಬ್ಯಾಡಂತ ಹಿಂದೆ ಶರಣರು ಹೇಳ್ಯಾರು. ಕ್ವಾನನ ಜಾತಿ ಇನಿಲ್ಲದ ಎತ್ತ ಹುಟ್ಟಿ ಗಿನಿ ಅಂತ ಎತ್ತಿಗೆ ಗತ್ತ ಹಚ್ಚಾವ್ರಿ ಅಣ್ಣ. ಹಾದಿಗೆ ಹಂದ್ರ ಹಾಕಿ ಊರಿಗೆ ಊಟ ಹಾಕಿ 5 ಗಿತ್ಯಾರ ಕೂಡಿ ಪಂಚಗಳಸ ಹೂಡಿ ಪಂಚರು ಕೂಡಿ ದಂಪತಿಗಳಿಗೆ ದಾರಿ ತೋರಿಸ್ತಿದ್ರಣ್ಣ. ಈಗ ದಂಡಿ ಬಾಸಿಂಗದ ದಾರಿ ಕಾಯ್ದಂತ ಕಾಲ ಬಂತ್ರಣ್ಣ. ಅವ್ರಿಗೆ ಬೇಕಾದ್ರೆ ಅವರು ಇವರು ಇಲ್ದನ ಮದುವೆ ನಡೆದವ್ರಿ ಅಣ್ಣ. ಸೊಸಿ ಅತ್ತಿ ಕೈಯಾಗ ಸಿಕ್ಕ ಬಾಳೆ ಮಾಡ್ದಂತ ಕಾಲ ಭಾಳ ದೂರ ಆತ್ರಿ. ಪ್ಯಾಶನ್ ಮಾಡು ಸೊಸಿ ಕೈಯಾಗ ಸಿಕ್ಕ ಹತ್ತಿನ ಪ್ಯಾ ಪ್ಯಾ ಅನ್ನೋದಾತ್ರಿ ಅಣ್ಣ. ಮಠ ಮಂದಿರದಾಗೂ ತೊಟ್ಟಿಲು ತೂಗಾಕತ್ತಾವು, ಶೆಟದವ್ರನ್ನ ಹುಗ್ಯಾಕ ಜಗ ಸಿಗದಂಗ ಆತ್ರಿ ಅಣ್ಣ. ಚಟದವ್ರ ಚೆಲ್ಲಾಟ ಹೆಚ್ಚಾಗಿ ಜಗತ್ತಿನಾಗ ಜನಸಂಖ್ಯೆದ ಅಂಕಿ 100 ಕೋಟಿ ದಾಟಿತ್ರಿ ಅಣ್ಣ. ಕಾಲಕ್ಕೆ ಸರಿಯಾಗಿ ಕಟ್ಕೊಂಡಾಕಿ ಕೈ ಕೊಟ್ರೆ ಇಟ್ಕೊಂಡಾಕಿನು ಶೆಟ್ಕೊಂಡು ಕುಂತ್ರು ಕಟ್ಕೊಂಡ ಗಂಡಿಗ್ಯಾನ ಅಟ್ಕೊಂಡು ತಿನ್ನುವಂತ ಕಾಲ ಬಂತ್ರಿ ಅಣ್ಣ. ಜಗತ್ತಿಗೆ ಸುರ್ಗಿ ಸುತ್ತತೈತಿ ಎನ್ನಿಲ್ಲದ ದೀಪುರಿಯು ಕಾಲ ಬರ್ತೈತಿ ಅಂತ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರು ಸಾರಿ ಹೇಳಿ ಹೋಗ್ಯಾರಣ್ಣ. ಕಾಲಜ್ಞಾನಿಯ ಮೊಮ್ಮಗ ಹೈಬ್ರಿಡ್ ಸರ್ವಜ್ಞ ಸಾರುವಯ್ಯ ಮಠ ಮದ್ದಿನದಾಗ ಕೈಯಾಗ ಒಂದು ಹಿಲಾಲ್ ಹಿಡ್ಕೊಂಡು ಬಂದು ಸಾರುದ್ರಾಗ ಏನಾರ ಸುಳ್ಳಿದ್ರು ನನ್ನ ಮುಂಗೈ ಹಿಡ್ದು ಕೇಳ್ರಿ ಅಣ್ಣ. ಮುಂದೆ ಹುಟ್ಟು ಹುಡುಗ್ಯಾರಿಗೆ ಕುಡ್ಡು ಕಣ್ಣು ಹೊಡಿತಾನು, ಕಿವುಡು ಕ್ಯಾಕಿ ಹೊಡಿತಾನು, ಮೂಕ್ ಮುಂದಿಂದ ಹೇಳ್ತಾನಂತ ತಿಳಿಸಿ ಹೇಳ್ತೇನ್ರಿ ಅಣ್ಣ. ಏ ಬಿಡಿ ಬಿತ್ತವ ಯಾಕೋ ಚಂಡಿಗಡ ಕೇಳಿದೇನೋ ಸಾರೋ ಏನಾರು ಮಾತನ್ನ ಕೇಳಿದ್ನಲ್ಲ. ಅಲ್ಲ ಅದೇನೋ ಕುಡ್ಡು ಕಣ್ಣು ಹೊಡಿತಾನಂತ ಕಿವುಡು ಕ್ಯಾಕಿ ಹೊಡಿತಾನಂತ. ಹೌದ್ ನೋಡ ಕುಡ್ಡು ಕಣ್ಣು ಹೆಂಗ್ ಹೊಡಿತಿದ್ದಾನು ಅಂತೀನಿ. ಅಲ್ಲ ವಿಚಿತ್ರ ಏನಾರ ಇವ್ರು ಮಠ ಮಧ್ಯಾಹ್ನದಾಗ ಕಾಮಿ ತೊಟ್ಟಿಲ್ಲ, ಕೈಯಾಗ ಒಂದು ಲಾಟಾಣಿಲ್ಲ. ಹೌದ್ ನೋಡ ಗೊಟ್ಟುಳ್ದೊಂದು ಚಿಮ್ನಿ ಎಣ್ಣಿ ಹಿಲಾಲ ಹಿಡ್ಕೊಂಡು ಸಿಂಬಡ ಎತ್ತಿರಿ ಸೆದಿ ಮ್ಯಾಗ ಕೈ ಇಟ್ಕೊಂಡು ಸಾರಾಕತ್ಯಾನ. ಏ ತಡಿ ಬಿಡಿ ಬಿತ್ತವ ಏನ್ ಮಾಡವ ಒಟ್ಟು ನಮಸ್ಕಾರ ಮಾಡಿ ತಿಡ್ಡು ಹಚ್ಚಂತ ನಡಿ ಚಂಡಿಗಡ. ಇದೇನು ಸಾರ ಐನರು ಏನು ಗೂರ ಐನರು ಅಂತ ಗುರ್ತಾಕೈತಿ ನೋಡೇ ಬಿಡೋಣ ಬಾ. ನಮಸ್ಕಾರ ರೀ ಸ್ವಾಮಿಗಳ. ಬಾ ಭಕ್ತ ಬಾ, ನಿನ್ನಷ್ಟಕ್ಕ ನೀ ಬೀಳು, ನಿನ್ನಷ್ಟಕ್ಕ ನೀ ಹೇಳು. ತುತಾಸ್ತು. ಅಯ್ಯ ಇದೇನಿದು ತುತಾಸ್ತು? ಇದ್ಯಾ ನಮ್ಮನೆ ಆಶೀರ್ವಾದ? ಏ ನೀ ಯಾಕೆ ಅಷ್ಟು ಮಾರಿ ಕಳಿಸ್ತಿ? ಇತ್ತಿತ್ಲಾಗ ಆಶೀರ್ವಾದ ಅಲ್ಲೇ ಶುರುವಾಗ್ಯವಳ. ಹಾ ತಗೋರಿ 15 ದಿವಸ ಆತಿ ಹರಕ್ ನೋಡಿ ಕಿಸೆದಾಗ ಉಳ್ಕೊಂಡು 2 5 ಕೂಡಿದ್ದು 7 ಆಗೈತಿ. ಚಾದ ಅಂಗಡಿಯಾಗೂ ಹಿಡಿವಲ್ರು, ಕಂಡಕ್ಟರು ಹಿಡಿವಲ್ರು. ತೋಡ್ರಿ ನೀವ ತಗೊಂಡು 7 11 ಮಾಡ್ಕೊರಿ. ಅಲ್ಲೇ ಇವನ ಮತ್ತಿನ ಏನಿದು ನಿನ್ನ ಆಕಾರ? ಅಯ್ಯೋ ಇವ್ನು ಅವ್ನು ನೋಡೇ ಬಿಟ್ಲೆ ಇವ್ ಲೇ. ಚಂಡೀಗಢ ಯಾರ್ದ ಮುಂದೆ ಹೇಳ್ಬೇಡ್ಲೆ. ಯಾವನು ನಾನು ಹಾರಕ್ಕೂ ಕರಿವಲ್ಲ, ಕಡಿಗೆ ದನ ಕಾಯಕ್ಕೂ ಕರಿವಲ್ಲ. ಮತ್ತು ಇದನ್ನಾರು ಮಾಡಿ ಹೊಟ್ಟೆ ತುಂಬ್ಕೋಬೇಕಂತ ಒಂದು ಐಡಿಯಾ ಮಾಡ್ಯಾನು. ಯಾರ್ದ ಮುಂದೆ ಹೇಳ್ಬೇಡ. ಚಂಡೀಗಢ ನಿನಗೂ ಒಟ್ಟು ಕೊಡ್ತಾನೆ ಇದ್ರಾಗ. ಅಲ್ಲೇ ಯಾರು ಮುಂದೆ ಹೇಳ್ಬೇಡ ಅಂತಿ ಕರೆ. ಹೊಳ್ಳಿ ನೋಡಲ್ಲೇ ಬಿಡ್ಡಿ ಬಿಚ್ಚೋ ಬಂದ ಬಿಟ್ಟಳ. ಅಯ್ಯ ಮಜನು ಏ ಚಂಡೀಗಢ, ಮಜನು ಮಧ್ಯಾಹ್ನದಾಗ ಮಜಾ ಮಾಡಕ್ ಬಂದಾನ. ಯಾಕಂದ್ರ ಎಲ್ಲರೂ ಹೊರಕ್ ಹೋಗಿರ್ತಾರ, ಓಣ್ಯಾಗ ಮಂದಿನೂ ಇರುದಿಲ್ಲ. ಹಂಗಟ್ ಹಿಂಗಟ್ ಸಾರಿ ಕಡಿಕ್ ಗೂರೇ ಹೋಗೋ ಸಾರು ಐನರಿವ. ಅಲ್ಲೇ ಮಜನೆ ಈ ಐಡಿಯಾ ಯಾರು ಹೇಳಿಕೊಟ್ಟಿಲ್ಲ ನಿನಗ? ಯಾರು ಹೇಳ್ತಾರ ಬಿಡ್ಲೆ. ನನ್ನಂತೆ ಗುರಾಕಿರಾಕಿಲ್ಲ ಹಂಗಾರ ಒಂದೆರಡು ಚಿಲ್ಲರೆ ಬಸ್ಕೊಂಡು ಚೈನಿ ಮಾಡ್ಬೇಕಂತ ಈ ನಾನು ಈ ಐಡಿಯಾ ಮಾಡ್ಯಾನ. ನಿನ್ನ ಗಂಡ ಸಂತ ಗಂಗಾಳ ಬಾಳಿಸ್ತವ್ರ ಯಾರು ಅಂತೀನಿ ನಾನು. ಗಂಗಾಳ ಪಗಾರ ಕೊಟ್ಟು ಇಟ್ಕೊಂಡು ನೋಡ, ಬೆಳತನಕ ನಿದ್ದಿನ ಮಾಡುದಿಲ್ಲ ನೀ. ಯಾಕ? ಮತ್ ಯಾಕಂತ ಕೇಳ್ತೀಯ ಲೇಪ ಮರಾಯ. ನಾನು ಹಗಲಿ ರಾತ್ರಿ ಕುಡಿಯೋ ದುಡಿ ಮಗ ಅದನ. ನನಗ 2 ಕೈ ತುಂಬ ಬೇಕ. ಏನ ದುಡುಕಿ? ಅಯ್ಯಯ್ಯಯ್ಯ ನೀ ದುಡಿತಿರೋದು ಏನ್ ಖಾತ್ರಿ? ನಿನಗ ಖಾತ್ರಿ ಆತು ಕಾಯಿ ಮಿಟ್ಕೋರ. ಇಲ್ಲ ಅಂತಂದ್ರ ಅಷ್ಟಕ್ಕಷ್ಟ ಜಾತ್ರೆ ಮಾಡಿ ಕೈ ಬಿಟ್ಟು ಬಿಡು. ಮತ್ ನಿನ್ನಂತ ಕ್ಯಾವಾಕೆರ ಇಟ್ಕೋತಾಳ. ನಿನ್ನ ಸಿವಿಲ್ ನಾ ಏನ್ ಮಾಡ್ಲಿ? ಇರ್ಲಿ, ನಿನ್ನ ನಾನೀಗ ಇಟ್ಕೊಂಡೆ ಅಂತ ತಿಳ್ಕೊ. ಆಗ ನಿನ್ಗೆ ಏನೇನು ಮಾಡವ? ಅಲ್ಲೇ ಈಕಿನ ಏನ್ ಮಾಡ್ತಿ ಅಂತ ಕೇಳ್ತೀಯಲ್ಲೋ ಮಾರಯ್ಯ. ನೀನಾರ ಅಗದಿ ಒಗರು ವಯಸ್ಸಿನ ಹುಡುಗಿದಿ ಮನ್ಯಾಗ. ನೋಡ್ರಿ ಒಳಗ್ ಮಾಡ್ಲಿಯೋ ಏನ್ ಹೊರಗ್ ಮಾಡ್ಲಿಯೋ? ಏನದು ಒಳಗ್ ಮಾಡೋದು ಹೊರಗ್ ಮಾಡೋದು? ಅದ ಒಳಗ್ ಮಾಡೋದಂದ್ರ ಮನ್ಯಾನ ಕೆಲಸ, ಹೊರಗ್ ಮಾಡೋದಂದ್ರ ಹೊಲ್ದಾನ ಕೆಲಸ. ಬೇಕಾದ್ರೆ ನಾ ಮಾಡೋದು ನಿಮಗೆ ಬೇಸಿ ಅನಿಸಿದ್ರ ಪಗಾರ ಕೊಡ್ರಿ. ಹೆಂಗ ಇಟ್ಕೋತಿನ? ಅಲ್ಲೇ ಮಜನೆ ನೀ ಒಳಗ ಹೊರಗ ಮಾಡೋದು ನೋಡ್ಕೊಂತ ಇವ್ರಪ್ಪ ಏನು ಹನುಮಪ್ಪನ ಗುಡಿಯಾಗ ಸುಮ್ಮನೆ ನಿಂತಿರ್ತಾನಂತ ತಿಳ್ಕೊಂಡೇನ?
ಅವೇನು ಮಾಡ್ತಾನೆ ಬಿಡಲೆ, ಈಕಿಗೊಂದು ಗಂಡನ ಹುಡುಕಿ ಮದುವೆ ಮಾಡಿ ಕೊಟ್ಟು ಕೈ ತೊಳ್ಕೊಬೇಕಂತ ರಗಡು ಪ್ರಯತ್ನ ಮಾಡಕತ್ತಾನವ. ಈ ಮೂರ್ತಿ ಮುಖ ನೋಡಿ ಯಾವ ಗಿರಾಕಿನ ಮೇಳಾಗೋಲ್ಲು, ಎಲ್ಲಿನ ಬಿಡ್ಲಾರ ಪರ್ಸಂಗ ನನಗ ಬರ್ತೈತು ಏನೋ. ಹೌದಾ, ಬೆಕ್ಕಿನ ಜಾತಿ ಅವನ. ಏ ನಿಮ್ಮವ್ವ ನಿನ್ ಎಲ್ಲರ ಹಡ್ದಿರ್ಬೇಕು ನಿನ್ನ ಅಂತೀನಿ. ನಾನು ಗೊಡಚಿ ಇರಾನ ತೇರಿನ ಮುಂದೆ ಹುಟ್ಟೇನಂತ. ಮದನೆ ಕೇರಿನ ಮುಂದ ಅಲ್ಲ, ಜಾತ್ರೆ ಗದ್ಲ ಗೊಡಚೀರಣ್ಣ ಸಿಟ್ಟಿನ ದೇವರು ಮಡಿ ಉಡಿ ಅಲ್ಲೇ ನಿಮ್ಮವ್ವ ನಿನ್ನ. ಚಂಡೀಗಢ ಹಂಗಲ್ಲೋಲೆ, ನಾನು ಗೊಡಚಿ ಇರಾನ ತೇರು 3 ದಿವಸ ಮುಂದಿರುತ್ತ ಹುಟ್ಟೇನಂತ. ಹೌದಾ, ಹಂಗಾಗಿಲ್ಲ, ನಿಮ್ಮವ್ವ ನಿನ್ನ ನಿದ್ದಿಗಣ್ಣಾಗ ಹಡ್ದಿರ್ಬೇಕು. ಮತ್ತೆ ನಿಮ್ಮವ್ವ ನಿನ್ನ ಕೋಚ್ ಹೊಡ್ಕೊಂತ ಹಡ್ದಾಳನ. ಓಯ್ ನೋಡಾ ಮಜನ್ಯ, ಬರ್ಬರ್ತಾ ಬಾಯಿ ಬಾಳ್ ಉದ್ದ ಬಿಡಕತ್ಯ ವಜ್ಜಾಕೈತ್ ನೋಡಾ. ಮತ್ತ ಹೆಂಗ್ ವಜ್ಜಾಕತ್ತಂತಿಲ್ಲಪ್ಪ ನೀನಾರ ನನಗ. ಮತ್ತ ನಮ್ಮಂತ ಹರೇದ್ ಹುಡುಗರಿಗೆ ಏನೇನಾರ ಅಂದ್ರ ಬಿಟ್ಟಾರೆ ನಿನ್ನ. ಹೌದಾ, ಹಂಗಾರ ನಿನ್ನ ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಕೇಳ್ತಿ? ನಿನಗ ಮುದುಕರು ಬೇಷು ಏನು ಹರಿದವ್ರು ಬೇಷು? ಎದಕ್ಕ? ನಿನ್ನ ಕೂಡ್ ಮಾಡಾಕ. ಏನ್ ಮಾಡಕ? ಮತ್ತೇನು ನಕಲಿ ಮಾಡಾಕ? ಹೌದಾ, ನನಗ ಮುದುಕರು ಬ್ಯಾಡ, ಇನ್ನು ಹರಿದ ಹುಡುಗರು ನಾವೇನಂಗಾರ ಇಬ್ರು ಬೇಡ. ಅಲ್ಲ ಅವ್ರು ಬೇಡ ಇವ್ರು ಬೇಡ ಅಂದ್ರೆ ಹೆಂಗ ಒಮ್ಮಾರಯ್ಯ ಇಂಥ ವಯಸ್ಸಾಗ? ನನ್ನ ಕೂಡ ಮಾಡ್ತಾಳೆ ಬಿಡಲೆ. ಚಂಡೀಗಢ ಯಾಕ ಏನಂತ ತಿಂದ ಸಣ್ಣ ಕೊಡಿತೇನು? ನನ್ನ ಕೇಳಿ ಏನಾರ ಹೇಳ್ತೀನಿ, ಪಾಪ ಅದನ್ನ ಕೇಳಿದ್ರೆ ಏನ್ ಹೇಳ್ಬೇಕು, ಬಾಯಿ ಇಲ್ಲತ್ತು ಪರಾಣಿ. ಚಂಡೀಗಢ ಸುಮ್ಮನೆ ಇರ್ಲಿ, ನೀ ಏನ್ ಗಂಟು ಬಿದ್ದಿ? ಲೈಲಾ ಮತ್ತೆ ನಿತ್ತ ಹೊಂಟೆತ್ತಲ್ಲ ಸವಾರಿ. ನಾನಟ್ಟು ಪತ್ತರ ಮನೆಗೆ ಹೊಂಟೇನಿ. ಎದಕ್ಕಂದ್ರ ನಾನು ಉಂಗ್ರ ಮಾಡಿಸಿದ್ನೆ, ಸಣ್ಣದಾಗೈತಿ, ಬಳ್ಳಿ ಏಟ್ ಹಾಕಿದ್ರೆ ಒಳಗ ಹೋಗವಲ್ದು. ಅದಕ್ಕ ಅವನಂತೆ ಹೋಗಿ ದೊಡ್ಡದು ಮಾಡಿಸ್ಕೊಂಡ್ ಬರ್ತೀನಿ. ಓಹೋ, ಅಗಲ್ ಮಾಡಿಸ್ಕೊಂಡ್ ಬರ್ತೀಯನ? ಏನ ಉಂಗ್ರಾನ? ಹೋಗು, ತಿಕ್ಕೆ ಸಣ್ಣ ಮಾಡ್ತಾನ. ಸುಮ್ಮನೆ ನಿಂದ್ರಲೇ ನೀ. ಲೈಲಾ ಎದಕ್ ಹೊಂಟೇನಂದೆಲ್ಲ? ಮಾಡಿಸ್ಕೊಂಡು ಬರಕ. ಏನು ಮಾಡಿಸ್ಕೊಂಡು ಬರಾಕ? ನೀನು ಪಕ್ಕ ಮಜ್ಜಿನ ಕಾಣ್ತಿದೆ. ಹೆಣ್ಮಕ್ಳ ಸಾಮಾನ ಪತ್ತಾರ ಮಾಡ್ದ ಮತ್ತೇನು ಕಂಬಾರ ಮಾಡ್ತಾರನ? ಅದೇನೋ ಉಂಗ್ರ ಮಾಡಿಸ್ಕೊಂಡ್ ಬರಕ್ ಹೊಂಟಾಳಂತಾಳ. ಇರ್ಲಿ ಲೈಲಾ, ರಿಂಗ್ ಸಿಗ್ತಾವನ ಅಲ್ಲಿ? ಯಾರ ಸೈಜಿ ನೀವು? ನನ್ನ ಸೈಜಿ ನೀವು. ಸುಮ್ಮನೆ ಇರ್ಲಿ, ನೀ ಏನ್ ಗಂಟು ಬಿದ್ದು ನನಗ? ಲೈಲಾ ಹೋಗುಣ ಬಾ ಹಂಗಾರ. ಬಾ ಹಂಗಾರ ಹೋಗೋಣ ಬಾ. ಮತ್ತ ನಾ ಎಲ್ಲಿ ಹೋಗ್ಲಿ? ನೀನ ಒಂದು ಸೆಕೆಂಡ್ ಹೆಡ್ ತಂಬೂರಿ ತಗೊಂಡು ಮೀಟ್ಗೋ ಅಂತ ಕುಂದ್ರು. ನಾದು ಹೊಂಟಿ ತಂದಿ. ಮೀಟಾವ ಗಟ್ಟಿರ್ಬೇಕು, ನಾದ್ ಬರ್ಲಾರ್ದ ಏನಾಗತ್ತ? ಹೋಗ್ಲಿ ಬಿಡ್ರು ಮಾರಾಯ ಆತಾಗ. ನಡಿಲಿಲ್ಲ, ಹೋಗು ನಡಿ ನಾವು. ಮಜಿನೆ, ಕೆಲಸ ಇಲ್ಲಂತ ಊರಾಗ ಹಂಗ ತಿರುಗಾಕ ಹತ್ತಿದ್ದಿ. ನಿನ್ನ ಸಲುವಾಗಿ ಒಂದು ಕೆಲಸ ಹುಡ್ಕೊಂಡ್ ಬಂದಿನಿ, ನನ್ನ ಬಿಟ್ಟು ಹೊಂಟೆಲ್ಲದೆ. ಕೆಲಸ ತಗೊಂಡು ಬಂದಿ? ಏನಪ್ಪಾ ಅದು? ಊರಾಗ ಒಬ್ಬ ನಿಂದ್ರಿಕೆ ಡಾಕ್ಟರ್ ಬಂದಾಳ. ಆಕಿ ಕೈಯಾಗ ಒಬ್ಬ ಕಂಪೌಂಡರ್ ಬೇಕಂತ. ನೀವ್ ಹೊಂದಿಕೆ ಹಾಕಿದಿ, ಬಾ ಹೋಗೋಣ. ಅಲ್ಲೇ ಮತ್ ನೀನು ಕೆಲಸ ಇಲ್ದ ಖಾಲಿ ಊರಾಗ ಕುಂಡ್ರಾಕತ್ತಿ, ನೀನ ಇದ್ ಬಿಡ್ಬೇಕು. ನಾವಲ್ಪ ಅಲ್ಲೇ ನೀನಾರ ಸಾಲಿ ಕಲ್ತಿ, ನಾನಂತೂ ಸಾಲಿ ಹಿಂದೆ ಸಹಿತ ಆಗಿಲ್ಲ. ಅಲ್ಲ, ಡಾಕ್ಟರ್ ಪೇಷಂಟ್ ನೋಡುವಾಗ ಸ್ವಲ್ಪ ಹಿಡ್ಕೊ ಅನ್ಬೇಕಾ? ನಾ ಎಲ್ಲಾರ ಹಿಡ್ಕೋಬೇಕು. ಅಲ್ಲಿ ಯಾಕೆ ಹಿಡ್ಕೊಂಡೆ ಅಂತ ಆಕಿ ನನ್ನ ಕೇಳಬೇಕು. ನನಗೆ ಗಾವಾದಲ್ಲೇ ನಾ ಹಿಡ್ಕೊಂಡಿನಿ ಅಂತ ನಾ ಅನ್ಬೇಕು. ನಿನಗೆ ಗಾವಾದಲ್ಲಿ ಹಿಡ್ಕೊಳಕ್ಕೆ ನಿನ್ನ ಪಗಾರ ಕೊಟ್ಟು ಇಟ್ಕೊಂಡಿಲ್ಲ, ನಾ ಎಲ್ಲಿ ಹೇಳ್ತೀನಿ ಅಲ್ಲಿ ಹಿಡ್ಕೊಂತ ಆಕಿ ಅನ್ಬೇಕು. ಮತ್ತೆ ಹಿಂದಗಡೆ ನಮಗೆ ಅಲ್ಲಿ ಸಜ್ಜಾಗೋದಿಲ್ಲ, ನಾ ಇಲ್ಲೇ ಹಿಡ್ಕೊಳ್ಳವಂತ ನಾ ಅನ್ಬೇಕು. ಸ್ವಲ್ಪ ಮರ ಎಲ್ಲಿ ಒಣ ಉಸ ಬರಿ ನೀನ ಇತ್ತು ಬಿಡ. ಆತ್ಲೆ ಬೇಷ ಆತಂಗಾರ. ಲೈಲಾ, ಯಾಕ ನಿಮ್ಮಪ್ಪ ಹೇಳ್ಬಿಡಂಗಾರ. ಏನಂತ? ನಾಳೆ ಹಣ್ಣು ಇಡಕ್ ಬರ್ತಾರಂತೇಳ. ಯಾರು? ಮತ್ ಯಾರಂತ ಕೇಳ್ತಿಯಲ್ಲ ಮಾರಾಯ? ನನಗರ ನೌಕರಿ ಸಿಕ್ತಾ ಮತ್ ನಾವ್ ಹಣ್ಣು ಇಡಕ್ ಬರೋರು ಹೇಳ್ಬಿಡು. ನನ್ನ ಸಿನಿಮಾ ಟಾಕೀಸ್ನ ಮುಂದಿನ ಪೋಸ್ಟರ್. ನನ್ನ ಮದುವೆ ಆಗ್ತೀಯಾ? ಚಣ್ಣರ ಗಟ್ಟಿ ಐತಿಲ್ಲ ನೋಡ್ಕ ಮೊದಲಿನಿಂದ. ಗಟ್ಟ್ಯಾರ ಇರ್ಲಿ ಹರ್ಕರ ಇರ್ಲಿ, ಹೆಂಗೋ ನಿಮ್ಮ ಅಪ್ಪ ಮದುವೆ ಮಾಡಕತ್ತಂದ್ರ ನಾಳೆ ಒಂದು ಜೋಡಿ ತಂದ ತರ್ತಾನ. ಅಲ್ಲಿ ಕೆಂಪನ್ನು 2 ಚಡ್ಡಿ ಹಾಕೊಂಡು ನಿಂದಿರ್ತಾನ, ಅವಾಗ ನೋಡುಂತ್ಯಾ. ಬೇಕಾದ್ರೆ ಗಡ್ಡಿ ಮನಿ ಪೈಲ್ವಾನ್ ರಂಗ ಚಡ್ಡಿ ಮ್ಯಾಗ ನಿಂದಿರ್ಸಿ ಫೋಟೋ ತಗಸುಂತ್ಯಾ. ಹೋಗ ಮಜನು, ಹಳೆ ಮಜನು. ಮಜನೆ ಅನ್ಬ್ಯಾಡ ನನ್ನ ಲೈಲಾ. ಯಾಕ ಮಜನೆ ಅನ್ಬ್ಯಾಡ ನನ್ನ ಲೈಲಾ? ಯಾಕೋ ಮಜನು ಅಂತ ಕರಿ ನನ್ನ ಪೈಲಾ. ನೀ ಮಜನೆ ಅನ್ಬ್ಯಾಡ ನನ್ನ ಲೈಲಾ. ಮಜನು ಅಂತ ಕರಿ ನನ್ನ ಪೈಲಾ. ನಿಜವಾಗಿ ನಿನ್ನ ಮ್ಯಾಲ ನನ್ನ ಪ್ರೀತಿ ಇಟ್ಟೇನು, ಮೋಜಿನಾಟ ಮಾಡಬ್ಯಾಡ ಕುಲ್ಲ. ನಿಜವಾಗಿ ನಿನ್ನ ಮ್ಯಾಲ ನನ್ನ ಪ್ರೀತಿ ಇಟ್ಟೇನಿ, ಮೋಜನಾಟ ಮಾಡಬ್ಯಾಡ ಕುಲ್ಲ ಕುಲ್ಲ. ನಿನ್ನ ಪ್ರೀತಿ ನನಗ ಬೇಕಾಗಿಲ್ಲ, ಮತ್ತ ನಿನಗಂತೂ ಬಲ್ಲೇನು ನನ್ನೆಲ್ಲ. ನಿನ್ನ ಪ್ರೀತಿ ನನಗ ಬೇಕಾಗಿಲ್ಲ, ಒಮ್ಮೆ ಮಾಡ. ನಿನಗಂತೂ ಬಲ್ಲೆ ನಾನೆಲ್ಲ. ಕಂಡಲ್ಲಿ ಕೈ ಮಾಡಿ ಕರಿಬೇಡ ನನ್ನ, ಕಾಜಿನಾಕಿ ನಾನು ಅಲ್ಲ. ಕಂಡಲ್ಲಿ ಕೈ ಮಾಡಿ ಕರಿಬೇಡ ನನ್ನ, ಕಾಜಿನಾಕಿ ನಾನು ಅಲ್ಲ. ಮಜನೆ ಅನ್ಬ್ಯಾಡ ನನ್ನ ಲೈಲಾ. ಕರಿಯಾಕೆ ಮಜನು ಅಂತ ಕರಿ ನನ್ನ ಪೈಲಾ.
ನಿಜವಾಗಿ ನಿನ್ನ ಮ್ಯಾಲ ನನ್ನ ಪ್ರೀತಿ ಇಟ್ಟೆ ನೀ ಮೋಜಿನಾಟ ಮಾಡಬ್ಯಾಡ ಕುಲ್ಲ. ಕಂಡಲ್ಲಿ ಕೈ ಮಾಡಿ ಕರಿಬ್ಯಾಡ ನನ್ನ ಮೋಜುನಾಟಿ ನಾನು ಅಲ್ಲ. ಲೇ ಚಂಡಿಗಡ, ಯಾಕಲೇ ಕೆರದೇನು? ಕೆರದಿಲ್ಲ ಮಗನ, ತಿಕ್ಕೇನ ಅಲ್ಲಲೇ ಎಂತದು ಡಾಕ್ಟರ್ ಬಂದಾಳ ಅಂತೆಲ್ಲ. ಅದಲೇ ನಿಂದರ್ಕಿ ಡಾಕ್ಟರ್ತಿ. ಹೌದನ? ಮತ್ ದವಾಖಾನೆ ಎಲ್ಲಿ ಮಾಡ್ಯಾರ ಅವ್ರ? ಇಂಬರ್ಕಿ ಅರವಣ್ಯಾಗ ಆ RCC ಬಿಲ್ಡಿಂಗ್ ಇಲ್ಲ, ಮನೆ ಹೊಸದ ಅಕ್ಷರ ಅಲ್ಲ. ಹಾ, ದವಾಖಾನಿನೂ ಅಲ್ಲೇ ಮಾಡ್ಯಾರ, ಮನಿನೂ ಅಲ್ಲೇ ಮಾಡ್ಯಾರ. ಹೌದನ? ನಡಿ ಹಂಗಾರ, ನನಗೂ ಕೆಲಸ ಇಲ್ಲ, ನಾನು ಹೋದ್ ಅಲ್ಲೇ ಇಟ್ಬಿಟ್ಟು ನಡಿ. ಬಾ ಹೋಗುಂಬಾ. ನಮಸ್ಕಾರ ರೀ ಮೇಡಮ್ ಅವ್ರ. ನಮಸ್ಕಾರ. ಬಾರಪ್ಪ, ನಾ ಹೇಳಿದ್ದೇನ್ ಮಾಡಿದೆ? ಏ ಕರ್ಕೊಂಡೆ ಬಂದಿನ್ರಿ ಇವನ ಹುಡುಗ. ಹೌದಾ? ಹೆಂಗಪ್ಪ ಇರ್ತೀಯನ? ಹೆಂಗ್ ಇಟ್ಕೋತೀರೇನ? ಏ ಚಂಡಿಗಡ, ಹಿಂಗ್ಯಾಕ್ ಮಾತಾಡ್ತಾನ ಇವ? ಒಮ್ಮೆಲೆ ಮೈ ಮೇಲೆ ಬಂದಂಗ್ ಮಾಡ್ತಾನಲ್ಲ, ಏನ್ ಅನ್ಎಜುಕೇಟೆಡ್ ಅದಾನು? ಏ ಹಂಗ ಹೇಳ್ರಿ ಅವ. ಅಂದ್ರೆ ಇವ್ರ ಕಾಕ ಒಬ್ಬವ KSRTC ಕಂಟ್ರೋಲರ್ ಅದನ್ರಿ. ಆಯ್ಸಿ, ಇವನು ಅವನ ಹತ್ರ ಇದ್ರಿ. ಅವ್ರಿಗೆ ಏನ್ ಬಂತಾನ ಹೊರಗೆ ಹಾಕ್ಬಿಟ್ರೆ ಏನು ಸ್ವಭಾವ ಸ್ವಲ್ಪ ಹೊರಟು. ಆತಾತು. ಅಂದಂಗ ನಿನಗ್ ಪಗಾರ ಎಷ್ಟು ಕೊಡ್ಬೇಕಪ್ಪ? ಪಗಾರ ಆಟ ಇಟ್ಟ ಕೊಡ್ರಿ ಅಂತ ನಾನು ಬಾಯ್ಬಿಟ್ಟು ಕೇಳುದಿಲ್ರಿ. ಆದ್ರೆ ನನಗೊಂದು ಮಾಡಕ್ ಬರ್ತೈತಿ, ಒಂದು ಮಾಡಕ್ ಬರೋದಿಲ್ಲ. ಏನು ಕೆಲಸ ರೀ? ನೀವು ಅಟ್ಟು ಹೇಳಿ ಸಂಭಾಳಿಸ್ಕೊಂಡು ಮಾಡಿಸ್ಕೋಬೇಕು, ಮತ್ತು ಅಟ್ಟು ಹೆಚ್ಚು ಕಡಿಮೆ ಆದರೂ ತಡ್ಕೋಬೇಕ್ರಿ. ಅದಾತಪ್ಪ, ಪಗಾರದ ಬಗ್ಗೆ ಈಗ ಕಡಾಮುಡಿ ಮಾತಾಡ್ಬಿಡ್ರಿ. ಹಿಂಗ್ ಮಾಡ್ರಿ, ಹಂಗಾರ 3 ಹೊತ್ತಿಂದ ಕೂಡಿ 3:20 ಹತ್ತು ಕೊಟ್ಬಿಡ್ರಿ. ಏನೋ ಇದು ನಿನ್ ಕೌಡು ಕಂಟಕದ ಮಾತ ನನಗೆ ತಿಳಿವಲ್ದಲ್ಲ. ಅದ ರೀ ಡಾಕ್ಟರ, ನಮ್ಮ ಮನೆಗೆ ಕೊಟ್ಟು ನಮಗಡೆ ಚೈನಿ ಮಾಡಕ್ ಆಗೋಟ್ ಕೊಟ್ಟು ಬಿಡ್ರಿ. ಯಾಕಂದ್ರ ತುಟ್ಟಿ ಕಾಲಿದು. ಆಯ್ತಾಯ್ತು, ನಾ ಎಲ್ಲ ಪಗಾರ ನೋಡ್ಕೊಡ್ತೀನಂತ. ಅಂದಂಗ ಏ ಚಂಡಿಗಡ, ಓರಿ ಸಾಲಿ ಎಷ್ಟು ಕಲ್ತಾನಿವ? ಸಾಲಿರೇ ಭಯಂಕರ ಕಲ್ತಾನ್ರಿ, ಸಾಕಷ್ಟು ಕಲ್ತಾನ. 3ನೇ ಎತ್ತ 3 ವರ್ಷ ಕಲ್ತಾನ. ಅದಕ್ಕೆ ಅವರಪ್ಪ ಬ್ಯಾಡ ಮಗನ, ಭಯಂಕರ ಶಾಣೆ ಆಗಿ ನೀನು, ಮನ್ಯಾಗ 4 ಗೊಟ್ಟು ಎಣ್ಣೆ ಕೊಟ್ಟದವು, ಅವ್ನು ಕಾಯ್ಕೊಂಬ ಅಂತ ಎಣ್ಣೆ ಕಾಯಕ್ಕೆ ಹಚ್ಚಿದ್ರಿ. ಹೌದ್ರಿ, ನಾ ಕಾಯಕತ್ತಿಂದ 2 ಎಮ್ಮೆ ಕಟ್ಟಿದ್ದು. ಆತಪ್ಪ, ಗೊತ್ತಾದಂಗಾತ್ ನಿಮ್ ಸಮಾಚಾರ. ನಮ್ಮ ದವಾಖಾನಿ ನೇಮ ನಿತ್ಯ ಹಿಂಗಿಂಗದಾವ್ ನೋಡು. ಹೆಂಗದಾವ್ರಿ? ಮುಂಜಾನೆ 8 ಗಂಟೆಗೆ ಬರಬೇಕು, ರಾತ್ರಿ 10 ಗಂಟೆಗೆ ಹೋಗ್ಬೇಕು. ಅಲ್ರಿ, ಸಂಜೆ 6 ಗಂಟೆಕಂದ್ರೆ ಬಿಟ್ಟು ಬಿಡ್ರಿ ನಮ್ಮನ್ನ. ಏಹೇ, ರಾತ್ರಿ 10 ಗಂಟೆಕ್ಕ ಒಳ್ಳೆ ಜೋರ್ ನಮ್ದು. ಏ ನಿನಗ ಬೇಸಲ್ಲಿ ರಾತ್ರಿ 10ಕ್ಕ ಜೋರಂತ ಮಾಡೋದು ಏನೋ ಅದು? ಅದೇ ರೀ, 10 ಗಂಟೆ ಮಟ್ಟ ದವಾಖಾನೆಗೆ ದುಡಿದ್ರೆ 10 ಮ್ಯಾಗ ನಿಮ್ ಕೂಡ ಕುಂತ್ಕೊಂಡು ಊಟ ಮಾಡೋದು. ಅದ್ರ ಬಗ್ಗೆ ನಮ್ಮ ದವಾಖಾನ್ಯಾಗ ಕೊರತಿನೇ ಇಲ್ಲ. ಇವ ಒಬ್ಬ ಮಾಡಿದ್ರ ನಮಗೇನು ಕಡಿಮೆ ಆಗತ್ತ? ಅದ ಅಂತೀನಿ ನಾನು. ಅಲ್ಲ, ರಾತ್ರಿ 10 ಮ್ಯಾಗ ಅಂದ್ರೆ ಒಮ್ಮೆ ಉಂಡಾನು 2 ಸರಿ ಉಂಡಾನು. ಇಲ್ಲಿ ನೋಡಪ್ಪ ಮಜುನು, ನಮ್ಮ ದವಾಖಾನಿ ಪದ್ಧತಿ ಹೇಳ್ತೀನಿ ನೋಡು. ಹೇಳ್ರಿ. ಈ ರೂಮ್ನ್ಯಾಗ ನಿಂದಿರ್ಸ್ ಚೆಕ್ ಮಾಡೋದು, ಈ ರೂಮ್ನ್ಯಾಗ ಕುಂದಿರ್ಸ್ ಚೆಕ್ ಮಾಡೋದು, ಇನ್ನ ಇಲ್ಲೇನೈತಲ್ಲ ಇಲ್ಲಿ ಮಾತ್ರ ಮಲಗಿಸೇ ಮಾಡೋದು. ಡಾಕ್ಟರ್ ನಮಸ್ಕಾರ ನಿಮ್ಗ. ಇಷ್ಟೆಲ್ಲ ತಗೋದಿಲ್ ಬಿಡ್ರಿ ನನಗ. ಯಾಕ್ಲೇ ಮಜನೆ ಹೆದರೇ ಬಿಟ್ಟೆ ನಮಗನ 3 ಐಟಮ್ ಆದ್ವು ಅಂತ? ಮತ್ತೇನ್ಲಿ, ನಿಂದಿರಿಸಿ ಮಾಡೋದು, ಕುಂಡ್ರಿಸಿ ಮಾಡೋದು, ಮಲಗಿಸಿ ಮಾಡೋದು, ಪುಣ್ಯಕ್ಕೆ ಹೊಳಸಾಡಿ ಮಾಡನ್ಲಿಲ್ಲ. ಬೇಸ್ ಕರ್ಕೊಂಬಂದ್ಲೆ ನನ್ನಿ. ಹಂಗ ಅಲ್ಲಲೇ, ಇಲ್ಲೇ ಮಲಗಿಸಿ ಮಾಡೋದು ಅಂತಾರಲ್ಲ ಸೀರಿಯಸ್ ಪೇಷಂಟ್. ಹೌದನ? ಇಲ್ಲೇನೈತಲ್ಲ ಕುಂದಿರಿಸಿ ಮಾಡೋದು ನಾರ್ಮಲ್. ಇನ್ನ ಇಲ್ಲೇನ ನಿಂದಿರಿಸಿ ಮಾಡೋದೈತಲ್ಲ ಹಂಗ ಬರೋದು, ಮಾಡಿಸ್ಕೊಳ್ಳೋದು, ಹೋಗೋದು. ಅದಕ್ಕೆ ಯಾಕಷ್ಟು ಹೆದ್ರಿ? ಹೌದು, ಅವ ಹೇಳೋದು ಖರೆ ಐತಿ. ಇನ್ನ ಇಲ್ಲೇನೈತಲ್ಲ ಇಲ್ಲೇ ಡ್ರೆಸ್ಸಿಂಗ್ ಮಾಡೋದಷ್ಟೇ. ನೀ ಯಾಕೆ ಗಾಬರಿ ಹಾಕಿದಿ? ಹಿಂಗನ್ರಿ? ಹಂಗಾರ ನಾ ದವಾಖಾನೆಗೆ ಬಂದವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂತ ನಿಂದ್ರುದನು ಅಂತೇಳಿ ವಾಲ್ಯನ್ರಿ ನಾ. ಏ ಮಜುನ, ನೀ ಕೇಳಿದ್ಕೆಲ್ಲ ಅವ್ರು ಹ್ಞೂ ಅಂದಾರ. ಮ್ಯಾಗ ಊಟನೂ ಮಾಡ್ಕೊಂಡು ಹೋಗಂದಾರ. ಅವರು ಇಂಜೆಕ್ಷನ್ ಮಾಡಂದ್ರ ಇಂಜೆಕ್ಷನ್ ಮಾಡು, ಡ್ರೆಸ್ಸಿಂಗ್ ಮಾಡಂದ್ರೆ ಡ್ರೆಸ್ಸಿಂಗ್ ಮಾಡು. ಬ್ಯಾಡಪ್ಪ ಇವತ್ತು ಬಾಕಿ ಉಸುರು ಮಾಡ್ಕೊಂಬ ಅಂದ್ರೆ ಅಡ್ಡಾಡಿ ಬಾಕಿ ಉಸುರು ಮಾಡ್ಕೊಂಬ. ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ. ನಾ ಇನ್ನ ಬರ್ಲ್ರ ಮೇಡಮ್ ಅವ್ರ, ನಾ ಇನ್ನ ಬರ್ತೀನಿ. ಆತಪ್ಪ, ಹೋಗ್ಬಾ. ಏ ಮಂಜುನು, ಅಲ್ಲೇ ಡಿಲಿವರಿ ಕೇಸ್ ಐತಿ, ನಾ ಹೋಗ್ತೀನಿ. ನೀ ಇಲ್ಲೇ ಇರು, ನಾ ಒದ್ರಿದ ತಕ್ಷಣ ಬಂದ್ಬಿಡ್ಬೇಕಾ ಮತ್ತೆ? ಎಸ್ ಮೇಡಮ್. ಏ ಅಮ್ಮ ನಂದೊಂದು ಸಣ್ಣ ಮಾತು ಕೇಳಬೇ. ಹುಡುಗಿ ಮಾರಿ ತೋರಿಸಿ ಹೋಗಿ ಗುಂಗ ಹಿಡಿಸಳ್ಬೇ. ಏ ಅಮ್ಮ ನಂದೊಂದು ಸಣ್ಣ ಮಾತು ಕೇಳಬೇ. ಹುಡುಗಿ ಮಾರಿ ತೋರಿಸಿ ಹೋಗಿ ಗುಂಗ ಹಿಡಿಸಳ್ಬೇ. ಕಣ್ಣಿಗೆ ನಿದ್ದೆ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ, ಸ್ವಲ್ಪ ಹೋಗಿ ಸುದ್ದಿ ತಿಳಿಸಬೇ. ಕಣ್ಣಿಗೆ ನಿದ್ದೆ ಇಲ್ಲ, ಸ್ವಲ್ಪ ಹೋಗಿ ಸುದ್ದಿ ತಿಳಿಸಬೇ. ಏ ಅಮ್ಮ ನಂದೊಂದು ಸಣ್ಣ ಮಾತು ಕೇಳಬೇ. ಹುಡುಗಿ ಮಾರಿ ತೋರಿಸಿ ಹೋಗಿ ಗುಂಗ ಹಿಡಿಸಳ್ಬೇ. ಕಣ್ಣಿಗೆ ನಿದ್ದೆ ಇಲ್ಲ,
ಕಣ್ಣಿಗೆ ನಿದ್ದೆ ಇಲ್ಲ ಸ್ವಲ್ಪ ಹೋಗಿ ಸುದ್ದಿ ತಿಳಿಸ್ಬೇ ಕಣ್ಣಿಗೆ ನಿದ್ದೆ ಇಲ್ಲ ಸ್ವಲ್ಪ ಹೋಗಿ ಸುದ್ದಿ ತಿಳಿಸ್ಬೇ. ಮಜ್ನು ಮಜ್ನು, ಯಾಕ್ರಿ ಡಾಕ್ಟ್ರ? ಈ ಡೆಲಿವರಿ ಕೇಸು ತಿಡ್ಡು ಹಚ್ಚೈತಪ್ಪ. ಇದಕ್ ಮಾಡುವಷ್ಟು ಇಂಜೆಕ್ಷನ್ ಮಾಡೀನಿ, ಕೊಡುವಷ್ಟು ಗುಳಿಗಿನೂ ಕೊಟ್ಟಿನಿ, ನನ್ನ ಶಕ್ತಿ ಮೀರಿ ಕೆಲಸ ಮಾಡೀನಿ ಬಿಡು. ಆದ್ರೂ ಹೆಣ್ಮಗಳು ಬ್ಯಾನಿನ ಕೊಡವಳ್ಳು. ಏನ್ ಮಾಡ್ಬೇಕನ್ನೋದ ತಿಳಿದಂಗಾಗೈತ್ ನೋಡ್ ನನಗೆ. ಹೌದ್ರಿ ಡಾಕ್ಟ್ರ, ಒಬ್ಬೊಬ್ರು ಹೆಣ್ಮಕ್ಳು ಹಂಗೆ ಇರ್ತಾರ್ರಿ. ಹಿಂದ ಮುಂದೆ ವಿಚಾರ ಮಾಡ್ದಂಗೆ ಒಂದು 8 ಹಡ್ದು ಬಿಟ್ಟಿರ್ತಾರೆ. ಅಗಸ್ಯಾಗೊಂದು, ಅಂಗಳದಾಗೊಂದು, ಬಾಗಲ್ಲಾಗೊಂದು, ಬಗಲಾಗೊಂದು, ಹೆಗಲ ಮ್ಯಾಗೊಂದು. ನಿಮ್ಮ ಮುಂದೆ ಹೇಳ್ತಾನ್ರಿ ಮನ್ಯಾಗ ಟ್ಯಾ 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 ಅಂತ ಗದ್ಲ. ಇವಷ್ಟು ಮಕ್ಕಳು ಸುಧಾರಿಸಿ ಸುಮ್ಳಾ ಒರಿಸಿ ಬಾಗಲಾಗ ಬರೋ ಮಟ್ಟ ಅಂತಂದ್ರೆ ಸೂರ್ಯ ನೆತ್ತಿ ಮ್ಯಾಗ ಬಂದಿರ್ತಾನ್ರಿ. ಅತ್ತಾಗಿಂದ ಗಂಡ ಬಂಡಿ ಹುಡಿ ಬಾಗಲಾಗ ತರಿಬಿದಾನೋ ಬಂದ ಬಾಯಿನ ಹೊಲಕ್ಕೆ ಹೋಗೋಣ ಅಂತೇಳಿ ತಯಾರಾಗಿ ಬಂದಿದ್ದೀನಿ. ಅವೆರಡು ಗುಬು ಬಸವಣ್ಣಂತ ಎತ್ಗಳಿಗೆ ಹೊಟ್ಟು ಕಣ್ಣಿಗೆ ತಿನ್ನಿಸ್ಕೊಂಡ ಹಿಂದ ಮುಂದೆ ವಿಚಾರ ಮಾಡ್ದಂಗೆ ತಟ್ಟಾಗಿನ ರೊಟ್ಟಿ ತಳ ಹೊಡಿವಂಗ ತಿಂದು ತಯಾರಾಗಿದ್ದೀನಿ. ನಾ ಬರೋದಿಲ್ಲ ನೋಡ ಅಂತ ಆಕೆ ಅನ್ಬೇಕ. ನಿಮ್ಮ ಅವನು ಮತ್ತೆ ಬರ್ದಿದ್ದು ನೀನು ಬಾರ್ಕಲ್ ತೊಗೊಂಡು ಲಡ್ ಕಟ್ಟಿತೀನಿ ಅಂತ ಗಂಡ ಅನ್ಬೇಕ. ನಮ್ಮವ್ನ ಯಾಕೆ ಬೈತೀಯೋ ಕುಂಡ ಕಾಲಿಗೆ ಇತ್ತಿ ಮಗನ? ನಿಮ್ಮ ಅವನು ಬೇ, ನಿಮ್ಮ ಅಕ್ಕನ ಬೇ, ನಿಮ್ಮ ತಂಗಿ ಬೇ, ನಿಮ್ಮ ವಂಶಕ್ಕೆ ಉರಿ ಹಚ್ಚಂತ ಆಕೆ ಅನ್ಬೇಕ. ಮತ್ತೆ ನಿಮ್ಮ ಅವನು ಉರಿ ಹಚ್ಚಂತೀಯ? ನಾನು ಬಾರ್ಕೊಂಡು ತೊಗೊಂಡು ಕಟ್ಯಾಕ ಓಡಾಡ್ತಿರ್ಬೇಕು ಮನ್ಯಾಗವ. ಇಷ್ಟು ಅವರಿಗೆ ನೋಡ್ಬೇಕ್ರಿ ಮಕ್ಕಳು ಬಾಗಲ ನಿಂತ್ಕೊಂಡಾರ. ನಮ್ಮ ಅಪ್ಪ ನಮ್ಮ ಅವ್ನು ಹೊಡ್ಯಾಕತ್ತಾನ ಬರ್ರಿ ಅಯ್ಯಪ್ಪ ಅಂತೇಳಿ ಲಬ್ ಹೋಗ್ಕೊಂಡ್ಬಿಡ್ಬೇಕು. ಇಷ್ಟು ಆಗೋರಾಗ ಅಂದ್ರೆ ಓನ್ಯಾನ ಮಂದಿ ಎಲ್ಲ ಓಡಿ ಬಂದು ಏನೇನಂತ ಕೇಳ್ಬೇಕು. ಹಿಂಗ್ರಿ ಇಂಥ ವಿಚಾರ ಇಟ್ಕೊಂಡು ದವಾಖಾನಿಗೆ ಬಂದಿರ್ತಾರ. ದವಾಖಾನಿಗೆ ಬಂದು ಮನ್ಯಾಂದು ವಿಚಾರ ಮಾಡಕತ್ರ ಅಂದ್ರೆ ಇಲ್ಲಿ ದವಾಖಾನೆ ಬ್ಯಾನೆ ಕೊಡೋದು ಬಂದ್ ಮಾಡಿಬಿಡ್ತಾರ. ಡಾಕ್ಟ್ರ, ನಿಮ್ಮ ಇಂಜೆಕ್ಷನ್ ಅಷ್ಟ ಅಲ್ರಿ, ಇಂಥವ್ರ ಮ್ಯಾಲ ಬೇಕಾದ್ರೆ ನೀವು ಬಸ್ ಹಾಸ್ಕೊಂಡು ಹೋದ್ರೂ ಡೆಲಿವರಿ ಆಗೋದಿಲ್ಲ. ಅಲ್ಲೋ ಮಜ್ನು, ನಮ್ಮ ನಿಂದರಿಕೆ ಆಸ್ಪತ್ರೆ ಅಂದ್ರ ಸುತ್ತ 10 ಹಳ್ಳಿಗೆ ಹೆಸರಾಗೈತಿ. ಇಲ್ಲಿ ಬಂದವ್ರು ಯಾರು ಹಂಗ ಹೋಗೇ ಇಲ್ಲೋ? ಯಾಕೆ ಎಲ್ಲಾರು ಸತ್ತ ಬಿಟ್ಟಾರನ್ರಿ? ಹಂಗಲ್ಲೋ, ಇಲ್ಲಿ ಬಂದವರೆಲ್ಲ ಡೆಲಿವರಿ ಮಾಡ್ಕೊಂಡು ಕೂಸು ಕೈಯಾಗ ತಗೊಂಡ ಹೋಗ್ಯಾರ ಅಂದೆ. ಆದ್ರೆ ಈ ಕೇಸ್ಗೆ ಏನ್ ಮಾಡ್ಬೇಕು ಅಂತ ತಿಳಿಲಾರ್ದಂಗ ಆತಲ್ಲ. ನಾ ಹೇಳ್ದಂಗ ಮಾಡ್ರಿ. ಹೆಂಗ್ ಮಾಡೋಣಂದಿ? ನೋಡ್ರಿ, ನಮ್ಮ ಮನಿ ಬಾಜುಕ ಒಂದೆರಡು ಚಲೋ ಸೆರ್ ಥೊಡಿ ಎತ್ಕೊಳದಾವ್ರಿ. ಅವ್ರದೊಂದು ಹೊಸ ಚಕಡಿನೂ ಐತ್ರಿ. ಹೌದಾ? ಆ ಚಕಡಿ ಹುಡ್ಕೊಂಡು ಬರ್ತೇನ್ರಿ. ಈ ಹೆಣ್ಮಗಳನ್ನ ಚಕಡಿಯಾಗ ಕುಂಡ್ರಿಸ್ಕೊಂಡು ನೀವು ಕುಂಡ್ರಂತ್ರಿ. ಮಡ್ಡಿ ಹೊಲ ದಾರಿ ಹಿಡ್ದು ನಿಮ್ಮ ಮುಂದೆ ಹೇಳ್ತಾನ್ರಿ. ದಡಲ್ಲ ಜಿಗದ್ ಬೀಳುವಂಗ ಚಕಡಿ ಬಿಟ್ಟು ನಿಂದ್ರಿ. ಡಾಕ್ಟ್ರ, ಒಂದು ಕಡ್ತಕ್ಕಂದ್ರೆ ನೋಡ್ರಿ ಜೈ ಬದರಂಗ್ ಬಲಿ ಅಂತೇಳಿ ಜಿಗದ ಕೂಸು ನಿಮ್ಮ ಕೈಯಾಗನ ಬರ್ತೈತಿ. ಹೆಂಗ ಇದು ಬೇಷ್ ಆದೈತೇನ್ರಿ? ಏನ್ ಅಡ್ಡಿ ಇಲ್ಲ, ಬಾಳ ತಲೆ ಓಡಿಸಿದಿ. ಎಲ್ಲಾ ದವಾಖಾನೆಗೂ ನಿನ್ನಂಥವ್ರ ಒಬ್ಬೊಬ್ರು ಇದ್ದು ಬಿಟ್ರೆ ಡಾಕ್ಟರ್ಗಳ ಅವಶ್ಯಕತೆನೇ ಇಲ್ಲ. ಅಪ್ಪ ಶಿವ, ನಿನ್ನ ಮಾತು ಕೇಳಿದ್ರ ಆ ಹೆಣ್ಮಗಳದ್ ಬಿಡು, ನನ್ನ ಡೆಲಿವರಿ ಆಕತಿನ. ಹಿಂದೆ ಎಷ್ಟೋ ಆಗ್ಯಾವ್ರಿ. ಹಿಂದೊಮ್ಮೆ ಹಿಂಗ ಆತ್ರಿ. ನಾನು ಪುಕ್ಷೆ ಟಪ್ನವ್ರ ಮನ್ಯಾಗ ಜೀತಾ ಇದ್ದೀನ್ರಿ. ಕಮ್ತಕ್ಕ ಸುಗ್ಗಿ ದಿವಸರಿ ಚಕಡಿ ತೊಗೊಂಡ್ಕಾರ ಹೊಲಕ್ಕೆ ಹೋಗಿನ್ರಿ. ಒಂದು 10-15 ಮಂದಿ ಹೆಣ್ಮಕ್ಳು ಹೊರಗೆ ಬರ್ತಿದ್ರಿ. ಅದ್ರಾಗ ಒಬ್ಬ ಹೆಣ್ಮಗಳು ಹೊಟ್ಲೆ ಇದ್ದಳ್ರಿ. ಹೊಟ್ಲೆ ಇದ್ಲ ಅನ್ನೋದೇನ್ರಿ ದಿನದಾಗನ ಬಿದ್ದಿತ್ತ. ಮದ್ದಿನ ಮಾಟ ಆರಾಮ್ ಹೊರೆ ಮಾಡಿಲ್ರಿ. ಮದ್ದಿನ ಮ್ಯಾಗ ನಡ ನೀವು ಯಾಕತ್ತಾವ ಅಂತೇಳಿ ಕುಂತ ಬಿಟ್ಲ. ಹಂಗಾರ ಅದ್ರ ಬಾಜುಕಿದ್ದವ್ರು 4 ಮಂದಿ ಹೆಣ್ಮಕ್ಳು ಬಂದ ಏನ ಹಿಂಗಾಗೈತಿ, ಚಕಡಿ ಕೊಳಗಟ್ಟಪ್ಪ ಮತ್ತೆ ಮನೆಗೆ ಹೋಗುನು ನಡ ನೀವು ಯಾತಾವ ತಾಳಾಕಿ ಅಂದ್ರ ಆತವ ಅಂತೇಳಿ ನಾ ಚಕಡಿ ಕೊಳಗಟ್ಕೊಂಡ್ ಬಂದ ಆಕಿನೂ ಕುಂಡ್ರಿಸ್ಕೊಂಡು ಆಕಿ ಹಿಂಬಾಲಿ ಒಂದು 4 ಮಂದಿ ಹೆಣ್ಮಕ್ಳನ್ನು ಕುಂಡ್ರಿಸ್ಕೊಂಡು ಸಾವಕಾಶ ಬರಾಕತ್ತೀನಿ. ಅದ್ರ ಒಬ್ಬ ಹೆಣ್ಮಕ್ಳು ಸುಮ್ಮನೆ ಕುಂಡಿರ್ಬೇಕಿಲ್ವ? ಏನ ಭಾಳ ತ್ರಾಸ ಮಾಡ್ಕೊಳಕತ್ತಾಳು, ಸ್ವಲ್ಪ ಓಡಿಸಂದ್ಲ. ಇಷ್ಟ ರೀ ಓಡಿಸನ್ನೋದು ನಿಮ್ಮ ಮುಂದೆ ಹೇಳ್ತಾನೆ ಡಾಕ್ಟ್ರ. ಬಾರ್ಕೋಲ್ ತೊಗೊಂಡು 2 ಎತ್ತಿನ ಲಾಟ್ ಕಟ್ಟದ್ ಜಿಗ್ಸಾಕತ್ ಬಿಟ್ಟಿನ್ರಿ. ಚಕಡಿ ಇನ್ನೂ ಹಳ ದಾಟಿರ್ಕಿಲ್ಲ. ಏನ ಹಗರ್ಕ್ ಹೋಗ್ಲಿಪ್ಪ ಅಂತಂದ್ರೆ ಯಾಕೆ ವಾಣ್ಯ ಹಡದ್ಲಪ್ಪ ಗಂಡ ಹಡದ್ದು ಹಗರ್ಕ್ ಹೋಗ್ಲಿ ಅಂತಂದ್ರೆ ಅದಕ್ಕೆ ರೀ ಡಾಕ್ಟ್ರ ಇಷ್ಟು ಸರಳ ದಾರಿ ಐತ್ರಿ. ಮತ್ತು ರೊಕ್ಕಿಲ್ಲ ಡೆಲಿವರಿದು, ಖರ್ಚಿಲ್ಲ, ಕಂದ ಇಲ್ಲ. ಅದಕ್ಕೆ ನೆನಪಾತು ನಿಮಗೆ ಹೇಳಿನಿ. ಭಾಳ ಶಾಣೆ ಅದೀಪ, ಭಾಳ ಶಾಣೆ ಅದಿ. ಇನ್ನ ಭಾಳ ತಲೆ ಕೆಡಿಸ್ಕೋಬೇಡ, ನಾ ಹೇಳ್ದಷ್ಟು ಮಾಡು. ಆ 3ನೇ ರೂಮ್ನಾಗ ಐತೆಲ್ಲ ಪೇಷಂಟು, ಅದಕ್ಕೆ ಜ್ವರ ಬಂದಾವು, ಇಂಜೆಕ್ಷನ್ ಮಾಡು. ಡಾಕ್ಟ್ರ ಎಂತಲ್ಲಿ ಚುಚ್ಚಲ್ರಿ? ರಟ್ಟಿ ಚುಚ್ಚು, ನಾ ಎಲ್ಲ ಹೆಣ್ಮಗಳು ನೋಡ್ಕೊಂಡ್ ಬರ್ತೀನಿ. ಎಸ್ ಮೇಡಮ್. ಸುಮ್ ನನ್ನ ನೋಡಿ ನಗತಾಳು ಮ್ಯಾಗಿನೋ ನ್ಯಾಕಿ. ಸುಮ್ ನನ್ನ ನೋಡಿ ನಗತಾಳು ಮ್ಯಾಗಿನೋ ನ್ಯಾಕಿ. ಪಾರಿವಾಳ ಹಾರ್ಯಾಡಿದಂಗ ಓಣ್ಯಾಗ ಓಡ್ಯಾಡುವಾಕಿ. ಪಾರಿವಾಳ ಹಾರ್ಯಾಡಿದಂಗ ಓಣ್ಯಾಗ ಓಡ್ಯಾಡುವಾಕಿ. ಪ್ರಾಯದ ಪೋರಿ ತಾ ನಡಿವಾಗ ಮೈ ಕೈ ಬಳಕಿಸುವಾಕಿ. ಪ್ರಾಯದ ಪೋರಿ ತಾ ನಡಿವಾಗ ಮೈ ಕೈ ಬಳಕಿಸುವಾಕಿ. ತೈ ಹುಡುಗಿ ಮೈ ಕೈ ತೈ ಹುಡುಗಿ ತೈ ಸುಮ್ ನನ್ನ ನೋಡಿ ನಗತಾಳು ಮ್ಯಾಗಿನೋ ನ್ಯಾಕಿ.
ಉಟ್ಕೊಂಡು ಲೈಟ್ ಆಗಿ ಏನೇನೋ ಹಾಡ್ಕೊಂತ ಬರಕತ್ತಿಯಲ್ಲ ಮಜ್ನೆ ಭೇಟಿ ಆಗಿತ್ ನಾನು. ಏನಂದಿ? ನನಗೆ ಯಾಕೆ ಭೇಟಿ ಹಾಕೋಣ ಅವ? ನನ್ನ ಹತ್ರ ಏನು ಕೆಲಸ ಒಂದು? ಹೌದೌದು, ನಂದಾಟ ಚೂಕಾತ. ಮಜ್ನೆ ನಿನಗ ಭೇಟಿ ಆಗ್ಬೇಕಾದ್ರೆ ನಿನ್ನ ಹತ್ರ ಏನಾರ ಕೆಲಸ ಇದ್ರ ಭೇಟಿ ಹಾಕಲ್ಲ. ಏ ಚಂಡಿಗಡ, ಮಜನು ನೀನು ಕೂಡಿದ್ರಂದ್ರ ಅರ್ಧ ಊರ ಹಾಳು ಮಾಡ್ತೀರಿ ನೋಡು. ಅಲ್ಲ, ನಿಮ್ಮ ಅಂತೆಕ್ಕಂಥದ್ದು ಏನಿರ್ಬೇಕು ಅಂತೀನಿ ನಾನು. ಹೌದಾ ಲೈಲವ್ವ, ಹಂಗ ಇದೀವಿ ನಾವು. ಯಾಕಂದ್ರ ತಳಮನೆತನದ ಗೆಳತನ ನಮ್ದು. ಅಲ್ಲ 36 ಎಂದೂ ಆಗುದಿಲ್ಲ, 63 ಆಗೇ ಉಳಿಯವ್ರು. ಮತ್ತ ನಿನಗೊಂದು ಹೇಳ್ತೀನಿ, ಹೇಳ. ನಿಷ್ಠಾವಂತ ಬ್ರಹ್ಮಚಾರಿಗಳ ಬೀದಿಯಾಗ ಹುಟ್ಟಿದ ಮಕ್ಕಳಿದೀವಿ ನಾವು. ಹೌದು ಹೌದಂದೆ. ಬ್ರಹ್ಮನ ಕೆಲಸ ಏನಪ್ಪಾ? ಬರೇ ಹುಟ್ಸುದ. ನೀವು ಅವ್ರ ಬೀದಿಯಾಗ ಇರ್ತೀರಿ ಅಂದ್ಮೇಲೆ ನೀವು ಅದನ್ನ ಮಾಡೋರು. ಲೈಲಾ ಹೋ ಲೈಲಾ ತಗಿ ನಿನ್ನ ಜೂಲ, ನಿನ್ನ ಚಿಂತೆಯೊಳಗನ ಆಗೇನು ಪೇಲ. ಲೈಲಾ ಲೈಲಾ ಹೋ ಲೈಲಾ ತಗಿ ನಿನ್ನ ಜೂಲ, ಲೈಲಾ ಹೋ ಲೈಲಾ ತಗಿ ನಿನ್ನ ಜೂಲ, ನಿನ್ನ ಚಿಂತೆಯೊಳಗೆ ನಾನು ಆದೇನು ಬೇಲ. ಲೈಲಾ ಹೋ ಲೈಲಾ ತಗಿ ನಿನ್ನ ಜೂಲ, ಲೈಲಾ ಹೋ ಲೈಲಾ ತಗಿ ನಿನ್ನ ಜೂಲ, ನಿನ್ನ ಚಿಂತೆಯೊಳಗೆ ನಾನು ಆದೇನು ಬೇಲ. ಅಯ್ಯೋ ಲೈಲಾ. ಅಲ್ಲೇ ಮಜ್ನೆ, ಆ ಲೇ ಲೈಲನ್ ಕಂಡ್ರೆ ನಿನಗೆ ಹೆಂಗಾಕತ್ಲಿ? ಯಪ್ಪ, ಅದ್ರ ಸುದ್ದಿ ತೆಗಿಬ್ಯಾಡು, ಅದ್ರ ಸುದ್ದಿ ತೆಗಿಬ್ಯಾಡ. ನೀ ಎಲ್ಲ ಹೋಗಿ ನನ್ನ ನಿಂದ್ರಿಕಿ ದವಾಖಾನ್ಯಾಗ ಇಟ್ಟು ಬಂದಿ. ಕರೆ ದವಾಖಾನ್ಯಾಗಿದ್ರೆ ದವಾಖಾನ್ಯಾಗಿದ್ದಂಗೆ ಆಗತ್ತು, ಮನೆಗೆ ಬಂದ್ರೆ ಮನೆಗೆ ಬಂದಂಗೆ ಆಗತ್ತು, ತಿಂದ್ರೆ ತಿಂದಂಗೆ ಆಗತ್ತು, ಉಂಡ್ರು ಉಂಡಂಗೆ ಆಗತ್ತು. ನಿನ್ನ ಮುಂದೆ ಹೇಳ್ತಾನಲ್ಲಿ, ಯಾವ್ದಾರ ಸಂಧ್ಯಾಗ ಹಾದ್ ಗೊಂದ್ಯಾಗ ಹಾದ ನಿನ್ನ ಮುಂದೆ ಹೇಳ್ತಾನೆ. ನಾನು ಮಸಡಿ ತೊಗೊಂಡು ಬಂದ ಈ ಮಸಡಿ ಮುಂದೆ ನಿಂದ್ರುವಂಗೆ ಆಗ್ತೈತಿ. ಅಂತೂ ಇಂತೂ ನಮ್ಮ ಮಾವನ ಮಗಳು ನಿನ್ನ ಮನಸ್ಸಿಗೆ ಬಂದಾಳ ಅಂದಂಗಾತ. ನಿಮ್ಮವ ನಿಮ್ಮ ಮಾವೇನು ಸಗಣ ತಿನ್ನಕ್ಕನಲ್ಲ, ಅವ್ ನಮ್ಮವ. ನಿಮ್ಮವೇನು ಸಗಣ ತಿನ್ನಕ್ಕನಲ್ಲ, ನಮ್ಮವ. ನಮ್ಮವ. ಏ ಬಾಡ್ಯಾ, ಬಾಡಿಗೆ ಅಳಿಯಾಗೊಳ್ರಿ. ಅದೇನೋ ಅಂತಾರಲ್ಲ, ಗಂಡ ಹೆಂಡ್ರ ನಡುವೆ ಕೂಸ್ ನಾಶ ಆತಂತ. ಹಂಗ ನೀವಿಬ್ರು ಕೂಡಿ ನಮ್ಮ ಅಪ್ಪನ ಹಿಟ್ಟನ್ನ ಹಿರಿಯಾಕ ಹತ್ತಿರಲ್ಲ. ಏನ್ ನಮ್ಮ ನಾಟಕ ನಡೆಸಿರೋ? ಹಂಗೇನಿಲ್ಲ ಲೈಲಾ, ಎಷ್ಟೋ ಮಾಡ್ರು ನಿಮ್ಮ ಅಪ್ಪ ಮಾವ ಆಗ್ಬೇಕಲ್ಲ ನಮಗ, ಅದಕ್ಕೆ ಅಂದಿವಿ. ಏ ಮಜ್ನು, ನೀನೊಂದು ಫೋಟೋನಾರ ಕೊಡ್ತೀಯ ನನಗೆ? ಎದಕ್ಕ? ಒಂದು ಮೂಲ್ಯಾಗ ತೂತು ತೆಗೆದು ದಾರ ಪೋಣಿಸಿ ಕೊರಳಾಕ ಕಟ್ಕೊಳಾಕ. ಕೊಳ್ಳ ಕಟ್ಕೊಳ್ತಾರ, ನಾ ಕೊಡುದಿಲ್ಲ. ಮತ್ತೆ ಎಲ್ಲಿ ಇಟ್ಕೋಬೇಕು? ಇನ್ನು ನೀ ಉಳಿದ ಜಗದಾಗ ಎಲ್ಲಿ ಬೇಕಾದಲ್ಲಿ ಇಟ್ಕೋ, ಮತ್ ಕೊಳ್ಳಾಗ ಅಂದ್ರೆ ಆಗುದಿಲ್ಲ ನೋಡು. ಹೌದಾ? ಹಂಗಾರ ಸಾಣದೊಂದು ಪಾಕೆಟ್ ತಂದು ಕೊಡ, ಅದ್ರಾಗ ಹಾಕಿ ಇಟ್ಕೊಂತೀರಿ. ಆತ ಆ ಪಾಕೆಟ್ ಎಲ್ಲಿ ಇಟ್ಕೋತಿ? ಮಾರ್ಯಾಗ ಮದ್ದರಿಲಿ, ನಾ ಎಲ್ಲರೂ ಇಟ್ಕೊಂತೀನಿ ತಗೊಳ. ಎಲ್ಲಾರು ಇಟ್ಕೋತಾನಂದ್ರ ಮುದ್ದಿ ಮಾಡಿ ನಡ್ದಾ ತುರ್ಕೊಂಡ್ರೆ ನನಗೆ ಉಸುಲು ಆಡ್ಬೇಕಲ್ಲ. ಮತ್ತ ಎಲ್ಲಿ ಇಟ್ಕೋತಾನ ಜಾಗ ಹೇಳು, ನಾ ಕೊಡ್ತೇನೆ. ಎಲ್ಲಿ ಇಟ್ಕೊಳ್ಳೋದಪ್ಪ ಅದು? ಸಣ್ಣ ಪಾಕೆಟ್ನಾಗ ಹಾಕ್ತೀನ. ನೋಡಿಲ್ಲಿ, ಇಲ್ಲೇ. ಇಲ್ಲೇ ಅಡ್ಡಿ ಇಲ್ಲ, ಇಲ್ಲೇ ಒಳಗೆ ಇಟ್ಕೊಂತೀನಿ. ಏನ್ ಅಡ್ಡಿ ಇಲ್ಲ, ಯಾಕಂದ್ರೆ ಇದು ಸ್ಟೇಟ್ ಬ್ಯಾಂಕ್ ಇದ್ದಂಗ. ಅಲ್ಲೇ ಅಡ್ಡಿ ಇಲ್ಲ, ನಾನು ಬೆಚ್ಚಗಿರ್ತೇನೆ, ನಿನಗೂ ಬೆಚ್ಚಗ ಆಕೈತಿ. ಅಲ್ಲೇ ಪಾಕೆಟ್ನಿಂದ ತೆಗೆದು ನೋಡ್ದಕ್ಕೆ ನೀನು ಹಲೋ ಮಜ್ನು ಅನ್ನುದ, ನಾನು ಅಲ್ಲೇ ನೋಡಿದವನ ಗಸಗ್ನ ಹಲೋ ಲೈಲಾ ನನ್ನ ಬುರ್ಗ್ನ ಒಳಗೆ ಹೋಗುದ. ಏನ್ ಅಡ್ಡಿ ಇಲ್ಲ, ಜಾಗ ಭಾರಿ ಐತಿ. ತಲೆ ಮಗನ ಚಲೋ ಜಗದಾಗ ವಸ್ತಿ ಮಗ ಹೇಳಲೆ, ಭಾರಿ ಸೈಲೆಂಟ್ ಪ್ಲೇಸ್ ಐತಲ್ಲ. ಊಟಿಯೊಳಗೆ ಕುಂತು ಊಟ ಮಾಡಿದಂಗ ಆತ್ ನೋಡ್ಲೆ. ಅಲ್ಲೇ ನಾ ಅಂದ್ರೆ ಏನಂತ ತಿಳಿದಿಲ್ಲ ಚಂಡೀಗಢ ನೀನು. ಅಷ್ಟು ಗೊತ್ತಿಲ್ಲ ನನಗ. ಅಗದಿ ಕೌಲಗೇರಿ ಫಕೀರಪ್ಪನ ಟ್ರ್ಯಾಕ್ಟರ್ ಟ್ರೈಲಿ ಲಿಫ್ಟ್ ಇದ್ದಂಗ ಮಗನ. ಹಂಗ ಹೆಡ್ರೋಲಿಕ್ಕಿ ಕೈ ಹಾಕದ ತಡ ಸಟ್ನ ಎದ್ ನಿಂದಿರ್ತೈತಿ. ಹೋಗ್ಲಿ, ನಿನ್ನೆ ಹೋಗಿದ್ಲೆ ಕಾಣ್ಲೇ ಇಲ್ಲ. ನಿನ್ನೆ ಸಿನಿಮಾ ನೋಡಕ್ ಹೋಗಿನಲ್ಲಿ. ಸಿನಿಮಾಕ್ ಹೋಗಿದ್ದೇನ? ಏನಾರ ಜೋಕ್ ಇತ್ತಾನ? ಸಿನಿಮಾದಾನಕ್ಕಿಂತಾನು ನಮ್ಮ ಊರು ಬಸ್ನ್ಯಾಗ ದೊಡ್ಡ ಜೋಕ್ ಆತಪ್ಪ ನಿನ್ನೆ. ಏನಿತ್ತು ಮಜನು? ನಾ ಹತ್ತಿದ ಬಸ್ನ್ಯಾಗ ನಮ್ಮ ಮನಿ ಬಾಜುಕಿನ ಪುಟ್ಟ್ಯಾನಾರಮ್ಮನು ಬಂದಿದ್ರ. ಗಾಡಿ ಹೊಂಟತು, ಹೋತ್ ಮುಂದ್ಕೂತ್ ಹೋಗೋರಾಗ ಅಂದ್ರ ಕಂಡಕ್ಟರ್ ಟಿಕೆಟ್ ಕೇಳ್ಕೊಂತ ಬಂದ. ಟಿಕೆಟ್ ಅಂತೇಳಿ ಪುಟ್ಟ್ಯಾ ಟಿಕೆಟ್ ತಗ್ಸಾಕ ರೊಕ್ಕ ಕೊಟ್ಟ. ಎಷ್ಟು ಕೊಡ್ಲಿಪ್ಪ ಅಂತ ಅವ್ನು ಕೇಳಿದ. 1/2 ಕೊಡ್ರಿ ಅಂತಂದ. ಯಾರ್ಯಾರ್ದಪ್ಪ ಅಂತೇಳಿ ಕಂಡಕ್ಟರ್ ಕೇಳಿದ. ನಂದು 1/2 ಕೊಡ್ರಿ, ನಮ್ಮ ಅಮ್ಮಂದು ಪೂರ ಕೊಡ್ರಿ ಅಂತೇಳಿ ಪುಟ್ಟ್ಯಾ ಅಂದ. ಇಷ್ಟಾಗೋರಾಗ ಅಂದ್ರೆ ಕಂಡಕ್ಟರ, ಯಾಕೋ ನಿಂದ್ಯಾಕ 1/2 ಕೊಡ್ಬೇಕು, ಮಾರಿ ಮ್ಯಾಗ ಸಣ್ಣಗೆ ಮೀಸ್ ಕಾಣಕತ್ತಾವು ಅಂತಂದ. ಹೌದ್ರಿ,
ನನಗೆ ಮೀಸ್ ಕಾಣಕತ್ತಾವು ಅಂತಂದ. ಹೌದು ಅಲ್ಲನ ಕಾಣತಾವ ಅಂತಂದ. ಹಂಗಾರೆ ಹಿಂಗೆ ಮಾಡ್ರಿ, ನನಗೆ ಮೀಸ್ ಬರ್ತಾವಲ್ಲ ನಂದು ಪೂರ್ ಹಿಡ್ರಿ, ನಮ್ಮ ಅಮ್ಮಗೆ ಮೀಸ್ ಇಲ್ಲ ಹಾಕಿದ ಅರ್ಧ ಕೊಡ್ರಿ ಅಂತಂದ. ಇಷ್ಟು ಅನ್ನೋದಕ್ಕಂದ್ರೆ ಗಾಡಿನ ಮಂದೆಲ್ಲ ಕೊಕಾಡಿಸಿ ನಕ್ರ ಆತಪ್ಪ ಅಂತೇಳಿ ಕಂಡಕ್ಟರ್ ಅವ್ರ ಅಮ್ಮಂದು ಅರ್ಧನ ಹಿಡ್ದ, ಆ ಹುಡುಗಂದು ಪೂರ್ಣ ಹಿಡ್ದ. ಇಷ್ಟು ಟಿಕೆಟ್ ಕೊಟ್ಟ ವಾದ. ಹಿಂದಗಡೆ ಗಾಡಿಯಾಗ ಮೀಸ್ ಇಲ್ಲದವ್ರು ಎಲ್ಲರೂ ಹಾಂಗೆ ಮೀಸಿ ಕೇಳಿಸ್ಕೊಳಕತ್ರ. ಹಂಗಾರೆ ನಮ್ಮದು ಅರ್ಧ ಹಿಡಿತಾನು ಅಂತೇಳಿ ನಾ ಇಷ್ಟು ಆಗೋರಿಗೆ ಮುಂದೆ ಸ್ಟಾಪ್ ಬಂತು, ನನ್ನ ಸ್ಟಾಪಿಗೆ ನಾ ಇಳಿದು ಬಂದ್ಬಿಟ್ನಿ. ಹಂಗಾರ ಬಸ್ಸಿನಾಗ ಭಾರಿ ಮಜಾ ತಗೊಂಡಿಪ್ಪ ನೀನ. ಏನು ಹೇಳಲೆ ಚಂಡೀಗಢ, ಏನು ಹೇಳಿ, ನಾನು ಬಾಜುಕೊಂದು ಹುಡಿ ಕುಂತಿತ್ಲೆ ಭಾರಿ ಮಜಾ. ಶುದ್ಧ ಲೈಲ ಇದ್ದಂಗಿತ್ಲಂದ. ಎರಡೂ ಪಡೆತ್ ಸೇಮ್ ಒಂದನಲ್ಲ ಅದ್ರಾಗೇನ. ಇಬ್ಬರದು ವಯಸ್ಸು ಒಂದ, ಒನಪು ಒಂದ, ಒಗರು ಒಂದ, ಉಡುದು ಒಂದ, ತೊಡದು ಒಂದ. ಆಕಿದು ನೋಡ್ರಿ ಈಕಿದು ನೋಡಂಗಿಲ್ಲ, ಈಕಿದು ನೋಡಿದ್ರೆ ಆಕಿದು ನೋಡಂಗಿಲ್ಲ. ಒಂದು ಕೂದಲೇಳಿ ಎಷ್ಟು ಸದ್ಯಕ್ಕೂ ಕೊಂಕಿಲ್ಲಲೇ ಚಂಡೀಗಢ. ಅಲ್ಲಲೇ ಅಷ್ಟು ನೋಡು ಮಟ ಹುಡುಗಿ ಸುಮ್ಮನೆ ಕುಂತಿತ್ತನ. ಏ ಮಜ್ನು, ಯಾಕ ನನ್ನ ಹೆಸರು ತೆಗೆದೇ ಇದ್ರೆ ನಿಮ್ ಹೊಟ್ಟಿನ ತುಂಬಾ ಕಾಣೋದಿಲ್ಲಲ್ಲ? ಏ ಹೊಟ್ಟೆ ತುಂಬತೈತಿ, ಆದ್ರ ತಿಂದ್ರು ತಿಂದಂಗ ಆಗೋದಿಲ್ಲ. ಮತ್ ನೀನು ಸುದ್ದಿ ತೆಗ್ದೀವಿ, ಉಪ್ಪಿದ್ರು ಹೊಕ್ಕತ್ತೆ, ಸಪ್ಪಿದ್ರು ಹೊಕ್ಕತ್ತೆ, ಕಾರ್ ಇದ್ರು ಹೊಕ್ಕತ್ತೆ, ಕಾರ್ ಇಲ್ದಿದ್ರು ಹೊಕ್ಕತ್ತೆ. ಅವನವನ ಕಡಿಕ್ ಕಸ ಇದ್ರು ಒಂದು ತುಸನರ ಒಳಗೆ ಹೊಕ್ಕೈತಿ. ಹೌದ ಮಜನೆ, ಈ ಲೈಲಾರಪ್ಪನು ಗಡ್ಡ ಮೀಸಿಕ್ಕಿಂತ ಮೊದ್ಲ ತಲೆನ ಕೂದಲು ಅಷ್ಟು ಬೆಳಗಾಗ್ಯಾವಲ್ಲ, ಯಾಕ? ಅಲ್ಲಲೇ ಚಂಡೀಗಢ, ನಿನಗೆ ಅಷ್ಟು ತಿಳಿದಿಲ್ಲ ಏನ್ಲೇ? ಗಡ್ಡ ಮೀಸಿಕ್ಕಿಂತ 18 ವರ್ಷ ಮೊದಲ ತಲೆಯಾನ ಕೂದಲು ಬಂದಿರ್ತಾವ. ಅದಕ್ಕೆ ಮೊದಲು ಮ್ಯಾಗಿನ್ನು ಬೆಳಗಾಕಾವು, ಬುಡಕಿನ್ನು ಕರ್ರಗ ಇರ್ತಾವ. ಓಹ್ ಹಿಂಗನ. ಒಟ್ಟ ಮೊದ್ಲು ಬಂದದು ಬೆಳಗಾಕ್ಕವು, ಹಿಂದಾಗಡೆ ಎಲ್ಲೆಲ್ಲಿ ಬಂದಿರ್ತಾವ ಅವು ಕರ್ರಗ ಉಳ್ಕೊಂತಾವು. ಈ ಪಿಕ್ಚರ್ ಇದ್ದಂಗ ಅಂದ್ರೆ ಈ ಬ್ಲ್ಯಾಕ್ ಅಂಡ್ ವೈಟ್, ವೈಟ್ ಅಂಡ್ ಬ್ಲ್ಯಾಕ್ ಸೇಮ್. ಯಪ್ಪ 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 ಯಪ್ಪ, ಏನು ಮಾಡಲಿ ನಿಮ್ಮನ್ನ ಅಂತೀನಿ ನಾನು. ಏ ನೀವಿಬ್ರು ಹಿಂಗೆಲ್ಲ ಕರ್ರಂದು ಬೆಳ್ಳಂದು ಮಾತಾಡಿ ಮಾತಾಡಿ ಎಲ್ಲ ಹುಚ್ಚರಾಕಿರೋ ಏನು ಕತ್ತಿನೋ? ಏಲ್ಲ ಇಲ್ಲ, ನೀ ಹುಚ್ಚರ ಸುದ್ದಿ ತೆಗಿದ್ಲೆ ನನಗೊಂದು ಹುಚ್ಚರ ಕತ್ತಿ ನೆನಪಾತ್ ನೋಡಿ. ಏನದು? ಮೊನ್ನೆ ನಮ್ಮ ನಿಂದ್ರಿಕಿ ದವಾಖಾನಿಂದ ನಾನು ಹುಚ್ಚರ ಆಸ್ಪತ್ರೆಗೆ ಹೋಗಿನಿ. ಅಟ್ ಕೆಲಸ ಇತ್ತು. ಅಲ್ಲಿ ಹೋಗೋರಾಗ ಅಂದ್ರೆ ಸಂಜೆ 7 ಗಂಟೆನ ಆತನ್ನಲ್ಲ. ಹುಚ್ಚರ ಆಸ್ಪತ್ರೆ ದವಾಖಾನ್ಯಾಗ ಒಳಗೆ ಹೋಗಾತೀನಿ. ಆ ಕಡೆಯಿಂದ ಒಂದಿಬ್ರು ಹುಚ್ಚರು ಹೊರಗೆ ಬಂದವ್ರು ಅಲ್ಲಿಂದ ಸ್ಕೂಟರ್ ಇತ್ತ, ಜಿಗದವ್ರು ಅದ್ರ ಮ್ಯಾಗ ಹತ್ತಿ ಕುಂತಾವ್ರ ಅಂದ್ರ ಮುಂದೆ ಕುಂತಾವಾಗ ಹಿಂದೆ ಕುಂತಾವ್ ಹೇಳಿದ. ನೋಡ್ಲೇನ ಹೆಂಗ್ ಹೇಳ್ತೇನಿ ಹಂಗ ಗಾಡಿ ಹೊಡಿಬೇಕಂದ. ಹೂಣಪ್ಪ ಅಂತ ಅವ್ ಗಾಡಿ ಚಾಲು ಮಾಡಿ ಮುಂದಕ್ಕೆ ಬಿಟ್ಟ. ಮುಂದಕ್ಕೆ ಹೋಗೋರಾಗ ಅಂತಂದ್ರೆ ಒಬ್ಬ ಎಡಗಡಿಂದ ಆ ಕಡೆಯಿಂದ ಲೈಟ್ ಹಚ್ಕೊಂಡು ಬಂದ, ಪಟ್ಪಟ್ಟಿ ತಗೊಂಡ. ಇಲ್ಲ 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 ಎಡ್ಕೊಂಡ್ ಬಂತಿಲ್ಲ, ಈ ಸಲ ಬಲಕ್ ಬಿಡಂತಂದ. ಆತ್ಲೆ ಅಂದವನ ಇವ್ ಬಲಗಡೆ ಬಿಟ್ಟ. ಮುಂದ್ಕೂ ತಗೋರಾಗೆ ಮತ್ತೊಬ್ಬ ಲೈಟ್ ಹಚ್ಕೊಂಡು ಬಲಗಡೆ ಬಂದ. ಇಲ್ಲ ಇಲ್ಲ ಈ ಸಲ ಬಲಕ್ಕೊಬ್ಬ ಬಂದ್ಲೆ ಇತ್ತಾಗ ಬಿಡಂತಂದ. ಅವ್ ಅತ್ತಾಗ ಬಿಟ್ಟ, ಇವ್ ಇತ್ತಾಗ ಬಿಟ್ಟ, ಪಾರಾಗ ಹೋದ. ಮತ್ತೆ ಮುಂದ್ಕೂ ತಗೋರಾಗೆ ಒಂದು ಲಾರಿ ಬರ್ತಿದ್ದ ಆ ಕಡೆಯಿಂದ 2 ಲೈಟ್ ಹಚ್ಕೊಂಡು ಲೋಡ್ ತಗೊಂಡ್ಕಾರ ವಾಯ್ 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 ಒದರ್ಕೊಂತ. ಇವೇನ್ ಹೇಳಿದ, ಇಲ್ಲೇ ಈ ಸಲ ಒಮ್ಮಿಲ್ಲ 2 ಗಾಡಿ ಬಂದುಲೆ, ನಟ್ಟ ನಡಕ್ ಬಿಟ್ಟು ಬಿಡ್ಲೆ ಪಾರಾಗ ಹೊಕ್ಕತ್ತಂದ. ಅವ್ ಕೇಳ್ತೀಯ ಕೈಯಲ್ಲಿ ಎಕ್ಸಿಲೇಟರ್ ಅಷ್ಟು ಕೊಟ್ಟವನ ವೈ ಅಂತ ಹೋಗಿ ಇಟ್ಟು ಬಿಟ್ಟ. ಅಯ್ಯಯ್ಯೋ, ಹೌದಾ? ಸುಳ್ಳು ಹೇಳ್ತೀಯೋ ಏನು ಖರೆ ಹೇಳ್ತೀಯೋ? ನಿನ್ನ ಹಕ್ಕಿ ಕತ್ತ ತಿಳಿದಾಗೈತ್ ನೋಡ್ ನನಗ. ಅಂದ್ರ ಸುಳ್ಳೊಂದು ಸುಟ್ಟೊಂದು ಕೂಡಿಸಿ ದೊಡ್ಡಿಸ್ತಾನ ಹೇಳಿ ನೀನ್ ಯಾವ್ದಾರ ಗಾರ್ಡನ್ ಕರ್ಕೊಂಡು ಹೋಗೋಣಂತ ಮಾಡಿ. ನೀನು ಗಾರ್ಡನ್ಗೆ ಎದಕ್ಕ? ಗಾರ್ಡನ್ಗೆ ಎದಕ್ಕಂತ ಕೇಳ್ತಿಯಲ್ಲ, ಗೊತ್ತಿಲ್ಲ? ಗೊತ್ತಿಲ್ಲಪ್ಪ. ಗಾರ್ಡನ್ ಕರ್ಕೊಂಡು ಹೋಗೋದು, ಗಲ್ಲ ಹಿಂಡೋದು, ಹೂ ತೋರ್ಸೋದು, ಹೂ ಅಂತೀಯ ಅನ್ನೋದು, ಮತ್ತ ಮರದ ಮ್ಯಾಗಿನ ಹಕ್ಕಿ ತೋರ್ಸೋದು, ಹಾಡ್ತೀಯ ಅಂತ ಕೇಳೋದು. ಮತ್ತೆ ಗಾರ್ಡನ್ದಾಗ ನಮ್ಮಂತ 2 ಗುಪ್ತ ಪ್ರೇಮಿಗಳು ಬಂದಿರ್ತಾರಲ್ಲ, ಅವನು ನೋಡಿ 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 ಹೊಳ್ಳಿ ನಿಂತು ನೋಡಿ ಚಾಲೋನ. कितना प्यारा तुझे रब ने बनाया, जी कर देखता रहूं, कितना सोना तुझे रब ने बनाया, जी कर देखता रहूं, कितना प्यारा तुझे रब ने बनाया, जी कर देखता रहूं, कितना सोना तुझे रब ने बनाया, जी कर देखता रहूं. तू है पागल, तू है जोकर, तू है दिल पर जानी. तू है पागल, तू है जोकर, तू है दिल पर जानी. मेरे यारा सबसे प्यारा मजनू हिंदुस्तानी. ಹೌದಾ? ಬಂದ್ ನೋಡಿವಾ ಚಂಡೀಗಢ ಹೌದಾ ಅಂತ ಹೇಳಿ. ಮತ್ತೆ ಇದ್ರಾಗ ಹೆಂಗಲ್ಲ ಅನ್ನಕ್ ಬರ್ತೈತಿ? ಅಲ್ಲ ಅಂದ್ರೆ ನಮ್ ಗೆಳೆಯಾಗ ಮೋಸ ಮಾಡಿದಂಗ ಆಕತಿ. ಇದು ಹೌದಾ? ಮಜ್ನುನಿಕ್ಕಿಂತ ನೀನ 4 ಗಂಟೆ ಜಾಸ್ತಿ ಇದ್ದಂಗ ಕಾಣಿಸುತ್ತೆ. ಹಿಂದೊಮ್ಮೆ ನಮ್ಮ ಅಪ್ಪನ್ನ ಗದಮ್ ನಿಲ್ಲಿಸ್ಬಿಟ್ಟಿನ ನಾನು. ಏನ್ ಮಾಡಿದ್ದಿ? ನಮ್ಮ ಅಪ್ಪ ಒಮ್ಮೆ ಏತಮ್ಮ ನಿಮ್ಮ ಮಾಮಾರ ಊರಿಗೆ ಪತ್ರ ಬರೀದೈತಿ, ಒಂದು ಲೆಟರ್ ತಗೊಂಡ್ ಬಾ ಅಂತೇಳಿ ರೊಕ್ಕ ಕೊಟ್ಟು ಕಳಿಸಿದ. ನಾನು ಲೆಟರ್ ತರ್ಬೇಕಂತ ಹೊಂಟಿದ್ದೆ. ಆ ಕಸದ ಡಬ್ಬಿ ಅಂತೇಳಿ ಒಂದು ಲೆಟರ್ ಬಿದ್ದಿತ್ತು.
ಅದನ್ನ ತಂದು ನಾನು ನಮ್ಮ ಅಪ್ಪನ ಕೈಯಾಗ ಕೊಟ್ಟೆ. ಹಾ ಲೇ ಖಾಲಿ ಲೆಟರ್ ತೊಂಬ ಅಂದ್ರೆ ಬರೆದು ತಂದಿಯಲ್ಲೋ ಮಗನ ಅಂತ ಬೈದ. ಬರೋಬ್ಬರಿ. ನೋಡಪ್ಪ, ಖಾಲಿ ಲೆಟರ್ನಾಗ ಎಲ್ಲರೂ ಬರೀತಾರ, ಆದ್ರೆ ಬರೆದ್ರಾಗ ಬರೀ ತೋರಿಸ್ಬೇಕು, ಅದು ಶಾಣೆತನ ಅಜ್ಞಾನ. ಪಪ್ಪರೆ ಮಗನ, ನನ್ನ ಮಗ ಎಲ್ಲಿ ಹುಂಬಕ್ಕನೋ ಅಂತ ತಿಳ್ಕೊಂಡಿದ್ದೆ, ನೀನು ಮುಂಬಚ್ಚೆ ಶಾಣೆ ಆಗಿದ್ದೀ ಅಂದ. ಆವಾಗ ನಾನು, ಯಪ್ಪ ನೀನು ಜವಾರಿ ಜೋಳದ ರೊಟ್ಟಿ ತಿಂದು ಎತ್ತರಾಗಿ ಬೆಳೆದು ನಾನಾ ಶಾಣೆ ಅಂತ ತಿಳ್ಕೊಂಡಿರ್ಬೇಕ. ನಾ ಹೈಬ್ರಿಡ್ ಜೋಳದ ರೊಟ್ಟಿ ತಿಂದ್ರು ಟ್ರ್ಯಾಕ್ಟರ್ ಹೈಗೇರ್ನ್ಯಾಗ ಲೋಡ್ ಹೆಂಗ ಜಗ್ತೈತಿ, ಹಂಗ ನಾ ಇಲ್ಲೇ ಕುಂತರು ನನ್ನ ತಲೆ ಇಡೀ ಇಂಡಿಯಾನ ಕೈ ಆಡಿಸಿ ಬರ್ತೈತಿ. ಹಂಗ ಅವಾಗ ನಮ್ಮ ಅಪ್ಪ ಅಂದ, ಲೇ ಮಗನ ನೀ ಶಾಣೆ ಅದಿ, ನೀ ಮಾಡಿದ್ದ ಫ್ರೀ ಹೋಗಂದ. ಹಂಗ ನಮ್ಮ ಅಪ್ಪ ಹೇಳ್ಯಾನಂತೇಳಿ ನಾನು ಹುಡುಕೊಂತ ಹೊಂಟೀನಿ, ಒಂದು ಸಿಗುವಳು. ಎದಕ್ಕ? ಲವ್ ಮಾಡಾಕ. ಒಟ್ಟು ನೀನು ಲವ್ ಮಾಡವನ ಏನ? ಮತ್ತೆ ಈ 20-21 ವರ್ಷ ತುಂಬಿಂದ ಹುಡುಗರಿಗೆ ಆಗಾಗ ಹೊಟ್ಟೆ ನೋವು, ತಲೆ ನೋವು, ಬ್ಯಾನಿ ಬ್ಯಾಸರ ಬರೋದು ಎದಕ್ಕಂತೀನಿ ನೀನು? ಎದಕ್ಕ? ಈ ಲವ್ವಿನ ಸಲುವಾಗಿ. ಮತ್ ನಿನಗೆಂತ ಬ್ಯಾರಿ ಶುರುವಾಗೈತಿ? ನನಗ ನತ್ತಿನ ಬ್ಯಾನಿ ಹಚ್ಚಿ 60 ಅನ್ನಂಗಿಲ್ಲ, 60 ಅನ್ನಂಗಿಲ್ಲ, ಹಂಗ ಒಂದು ನಮೂನಿ ತಲಿ ಕೆಡಿಸಿ ತೆರಗಾಕ ಹಚ್ಚಿ ಬಿಟ್ಟೈತಿ ನೋಡ. ಹೌದಾ? ಏಯ್, ಮಾತಿಗೆ ಹೌದಾ ಹೌದಾ ಅಂತಿರಲ್ಲ, ಇಬ್ರು ಏನಿದು? ಅದ ಜಗತ್ತಿನಾಗ ಗಂಡಿಗೆ ಹೆಣ್ಣು ಆಸರ, ಹೆಣ್ಣಿಗೆ ಗಂಡ ಆಸರ ಹೆಂಗದವಲ್ಲ, ಹಂಗ ನನ್ನ ಮಾತಿಗೆ ಅವನು ಹೌದಾ ಆಸರ, ಅವನ ಮಾತಿಗೆ ನನ್ನ ಹೌದಾ ಆಸರ, ಒಟ್ಟು ನಮ್ಮ ಇಬ್ಬರಿಗೂ ನೀನು ಆಸರ ನೋಡು. ಹಾ 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 ಮೈ ಮೇಗ ಬಂದಲ್ಲ. ನನಗಾಗಿ ನೀನು, ನಿನಗಾಗಿ ನಾನು, ಬ್ಯಾಡ ನಮಗಿನ್ನೇನು. ನನಗಾಗಿ ನೀನು, ನಿನಗಾಗಿ ನಾನು, ಬ್ಯಾಡ ನಮಗಿನ್ನೇನು. ಬಾರೆ ಬಾರೆ ನೀ ನನ್ನ ಲೈಲಾ, ನಾನೇ ನಿನ್ನ ಮಜ್ನು. ಬಾರೆ ಬಾರೆ ನೀ ನನ್ನ ಲೈಲಾ, ನಾನೇ ನಿನ್ನ ಮಜ್ನು. ಏಯ್, ನಿನಗಾಗಿ ನಾನು ಓಡೋಡಿ ಬಂದೇನು ಪ್ರೀತಿ ಮಾಡೋಣ. ಕೈ ಹಿಡ್ಕೊಂಗಾರ. ನಿನಗಾಗಿ ನಾನು ಓಡೋಡಿ ಬಂದೇನು ಪ್ರೀತಿ ಮಾಡೋಣ. ಬಾರ ಬಾರ ನಾನೇ ಲೈಲಾ, ನೀನೆ ನನ್ನ ಮಜ್ನು. ಹೌದಾ? ಬಾರ ಬಾರ ನಾನೇ ಲೈಲಾ, ನೀನೆ ನನ್ನ ಮಜ್ನು. ನಿನಗಾಗಿ ನಾನು, ನನಗಾಗಿ ನೀನು, ಬ್ಯಾಡ ನಮಗಿನ್ನೇನು. ನಿನಗಾಗಿ ನಾನು, ನನಗಾಗಿ ನೀನು, ಬ್ಯಾಡ ನಮಗಿನ್ನೇನು. ಬಾರೆ ಬಾರೆ ನೀ ನನ್ನ ಲೈಲಾ, ನಾನೇ ನಿನ್ನ ಮಜ್ನು. ಓಹೋ ಬಾರೆ ಬಾರೆ ನೀ ನನ್ನ ಲೈಲಾ, ನಾನೇ ನಿನ್ನ ಮಜ್ನು. ಲೇ ಚಂಡಿಗಡ, ಓ ಯಾಕೋ ನನ್ನ ಮೈಯಾಗ ಆರಾಮಿಲ್ಲಂಗೆ ಆಗೈತ್ಲೆ. ನನ್ನ ಬದ್ಲಿ ನಿನ್ನಾಡು ದವಾಖಾನಿಗೆ ಹೋಗಿ ಇವತ್ತ. ಯಾಕಂದ್ರೆ ನಾನು ಮೊದಲು ಬೇಕಾದಂಗೆ ಹಗನ ಮಾಡಿ ಹಾಡು ಕುಣಿತೀನಿ, ಕರೆ ಏನು ಆಗ್ತಿರ್ಕಿಲ್ಲ. ಇವತ್ತು ಒಂದ ಪಲ್ವಿಗೆ ಗಜಮ್ ನಿಂತೀನಿ ನೋಡ. ಹೋಗಿ ನನ್ನ ಬದ್ಲಿ ದವಾಖಾನಿಗೆ ನೀನು ಹೋಗು. ಹೌದ್ಲೇ, ನಾವು ಆದ್ರೆ ಡಾಕ್ಟರ್ ಇಟ್ಕೊಂತಾಳಂತಿ. ಯಾ ಹೋಗ್ಲೆ ಹೋಗ. ನಾನು ಓದಿಟ್ಟಾವ ನೀನದಿ, ಮತ್ತೆ ನಿನಗೆ ಬೇಡ ಅಂತಾಳ ಆಕಿ ಇಟ್ಕೋತಾಳ. ಹೋಗ ಬರ್ಲಿ ಹೆಂಗಾರ ಹೋಗಿ ಬಾ. ಅಲ್ಲ, ಇಟ್ಕೊಳ್ಳಿರ ಮಜನೆ ಹೇಳ್ಯಾನ, ಇಟ್ಕೋರಿ ಅಂತ ಹೇಳವ್ ನಾನು. ಹಂಗ ಹೇಳು. ನಮಸ್ಕಾರ ರೀ ಮೇಡಮ್ ಅವ್ರ, ನಮಸ್ಕಾರ. ಯಾಕೋ ಚಂಡಗಡ ಇತ್ತಾಗ ಬಂದಿದ್ದಿ? ಮಜಿನಂದ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಂತ್ರೆ, ಅದಕ್ಕೆ ಇವತ್ತ ನನ್ನ ಕಳಿಸ್ಕೊಟ್ಟಾನ್ರಿ. ಏ, ಅವನ ಬಂದಿದ್ರ ಬೇಸಿತ್ತಲ್ಲೋ. ಯಾಕಂದ್ರ ಅವನ ಪೇಷಂಟು ಬಂದು ಹೊಳ್ಳಿ ಹೊಂಟಾವು. ಅಲ್ರಿ ಮೇಡಮ್, ಆದ್ರೂ ಮಜನೆ ದೌಡು ಹೆಸರು ಗಳಿಸ್ಕೊಂಡನ್ರಿ. ಹಂಗಾರಿ ಮಗ ಅವ ಎಲ್ಲಿ ಹೊಕ್ಕಾನ ಅಲ್ಲಿ ಹುಡುಗಿಯರಗಾದ್ಲಿ ಇದ್ದವು ಅವನು. ಹಂಗೆ ಹೇಳಲಿಲ್ಲಪ್ಪ ನಾನು. ದೊಡ್ಡ ಪೇಷಂಟು, ಆಪರೇಷನ್ ಕೇಸು ನಾ ನೋಡ್ಕೊಂತೀನಿ. ಇನ್ನ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು ಇಂಥವು ಅವಂಗ್ ಬಿಟ್ಟಿರ್ತೀನಿ. ಹಿಂಗಾಗಿ ಕೆಲವೊಬ್ರು ಅವನ್ನ ಕೇಳ್ಕೊಂತ ಬರ್ತಾರ. ಹಿಂಗನ್ರಿ, ನಾ ರಾಂಗ್ ತಿಳ್ಕೊಂಡಿದ್ದೆ. ನಾ ಮಾಡೋ ವ್ಯವಹಾರ ಬಂದವನ್ರಿ, ಮಾಡ್ತೀನಿ ಇಂಜೆಕ್ಷನ್. ನಿನಗೇನು ಇಂಜೆಕ್ಷನ್ ಮಾಡಕ್ ಬರ್ತತಿ? ಅಲ್ಲೇ ಕುರಿದ ಕೇಸ್ ಅದಾವು, ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿ ಮುಲಾಮಚ್ಚು ಪಟ್ಟಿ ಹಾಕು ಸಾಕು. ಇಲ್ಲೋಡು, ಮುದುಕರು ಹುಡುಗರು ಬಂದಿರ್ತಾರ, ಬಾಳ ತ್ರಾಸ್ ಮಾಡಬೇಡ ಅಂದೆ. ಅಲ್ರಿ ಮೇಡಮ್ ಅವ್ರ, ಮುದುಕಿ ಅಂದಾಗ ನನಗೊಂದು ನಮ್ಮ ಓಣ್ಯಂದು ಒಂದು ಕತ್ಲದ ನೆನಪಾತ್ರಿ. ಏನದು? ಇಲ್ಲೇ ಮೊನ್ನೆ ನಮ್ಮ ಓಣ್ಯಾಗ ಒಂದು ದಮ್ಮಿನ ಮುದುಕಿ ಐತಿ. ಆ ಮುದುಕಿಗೆ ಎಲ್ಲಿ ತೋರಿಸಿದ್ರೆ ದಮ್ ಕಮ್ಮಿನ ಆಗಿಲ್ರಿ. ಆವಾಗ ಯಾವನೋ ಒಬ್ಬ ತೀಡು ಪಂಡಿತ ಆ ಮುದುಕಿಗೆ ಹೇಳ್ಯಾನ, ಯಮ್ಮ ಸುಮ್ಮನೆ ಬಿಸಿಲಾಗ ಯಾಕೆ ಸಾಯ್ತಿದಿ, ದಿವಸ ಒಟ್ಟೊಟ್ಟು ಬ್ರ್ಯಾಂಡಿ ಕುಡಿ ಅಂದ್ರೆ ದಮ್ ಕಮ್ಮಿ ಆಕೈತಿ. ಓಹೋ. ಆ ತಂಗರ ಇವತ್ತು ನನ್ನ ಮಕ್ಕಳು ಬಂದು ಸಂಜೆನಾಗ ಹೇಳ್ತೀನಿ ಅಂತೇಳಿ ಮುದುಕಿ ತಲೆಯಾಗಿ ಇಟ್ಕೊಂಡು ಕುಂತೈತಿ. ಹಾ, ಮಗ ಬಂದನ, ಯಪ್ಪ ಮತ್ತೆ ನನಗೆ ಇವ ಹೇಳಿದ ಒಂದಿಟ್ಟು ಬ್ರ್ಯಾಂಡಿ ತಂದಿಡ ಯಪ್ಪ, ದಮ್ ಕಮ್ಮಿ ಆಕೈತಿ ಅಂತ ಹೇಳ್ಯಾಳ. ನಮ್ಮ ಅವನ ಬ್ರ್ಯಾಂಡಿ ತಂಬ ಅಂತ ಹೇಳ ಅಂದಾಗನ ಖುಷಿ ಎದ್ದು ಒಂದು ಕೇಸ ತಂದು ಕೋಣೆಗೆ ಇಟ್ಟ ಬಿಟ್ಟ ಅವನು ಮಗ. ಮರುದಿನ ಎಲ್ಲರೂ ಹೊಲಕ್ಕೆ ಹೋಗ್ಯಾರ, ಯಾರು ಇಲ್ಲ, ಮುದುಕಿಗೆ ದಮ್ ಹೆಚ್ಚಾಗಿಬಿಟ್ಟೈತಿ. ಏಯಪ್ಪ ಯಾರದಿರಲ್ಲ, ಅಲ್ಲೇ ಬರ್ರಿ, ಇಲ್ಲೇ ದಮ್ ಹೆಚ್ಚಾಗೈತಿ ನನಗಂತ ಕರೆದಾಳ. ಒಂದು 10-12 ವರ್ಷದ ಹುಡುಗ ಬಂದು ಯಾಕೆ ಬೇಯಮ್ಮ ಅಂತ ಕೇಳೋಣ. ಇಲ್ಲ, ನಿಮ್ಮಪ್ಪ ಕೋಣ್ಯಾಗ ಔಷಧ ತಂದಿಟ್ಟನ, ಒಟ್ಟು ಗ್ಲಾಸ್ನಾಗ ಹಾಕೊಂಬಂದು ತಂದು ಕೊಡು. ಹುಡುಗ ಬಡ ಒಳಗೆ ಹೋಗ್ಯಾನ, ಒಂದು ತನ್ನ ದೊಡ್ಡ ಗ್ಲಾಸ್ ತೊಗೊಂಡನ. ಆ 4 ಕ್ವಾರ್ಟರ್ನ ದೊಡ್ಡ ಬಾಟ್ಲಿಂದು ಗ್ಲಾಸಿಗೆ ಸುರಿವಿ ಮುದುಕಿ ಮುಂದೆ ತಂದಿಟ್ಟನ.
ಮುದುಕಿ ಗಟ 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 ಕುಡಿದು ಗ್ಲಾಸ್ ತೆಳಗಿಟ್ಟು ಒಂದು 5-10 ನಿಮಿಷ ಆಗಿಲ್ರಿ ತಗೊಂಡೈತಿ ಕರೆಂಟ್ ರೌತಾರ ತಾಳಿಬಿಟ್ಟಾಳ ಮುದುಕಿ. ಹಂಗ ಕಚ್ಚಿ ಹಾಕಿದಕ್ಕೆ ಕಸಬರಿಗೆ ತಗೊಂಡಕ್ಕೆ ಎಲ್ಲೆದಿರಲ್ಲ ಅಂದು ಹುಡುಗರನ್ನಷ್ಟು ಓಡಾಡಿಸಿ ಕಟ್ಟದಾಳ. ಹುಡ್ರಿ ಹೆದರ್ಕೊಂಡು ಓಡಿ ಹೋಗ್ಯಾವು. ಅಷ್ಟೊತ್ತಂದ್ರೊಳಗೆ ಸ್ವಸ್ಥ್ಯಾರ ಹೊಲಕ್ಕೆ ಹೋದಾರ ಮನೆಗೆ ಬಂದಾರ. ಏನಿಲ್ಲ ಬರ್ರಲೇ ಇಲ್ಲೇ ಅನ್ನ ಕಚ್ಚಳ. ಆವಾಗ ಅವು ಹೆದರಿ ನಮ್ಮ ಅತ್ತಿಗೆ ದೆವ್ವನ ಬಡದೈತಿ ಅಂದವ್ರ ಓಡಿ ಹೋಗಿ ತಮ್ಮ ಗಂಡುಗಳನ್ನ ಕರ್ಕೊಂಡು ಬಂದಾರ. ಯಾಕೆ ಬೇಯವ್ವ ಹಿಂಗ್ಯಾಕೆ ಮಾಡಕತ್ತಿ ಅಂತೇಳಿ ಮಗ ಹಿಡಿಯಕ್ಕೆ ಹೋಗ್ಯಾನ. ಅಂತ ಆನಿ ಅಂತ ಮಗನ ಮುದುಕಿ ರಟ್ಟಿ ಹಿಡಿದು ಹೋಗಿದ್ರು ಹೋಗಿ ಹಕ್ಕಿಯಾಗಿ ಬಿದ್ದಾನವ. ಅಲ್ಲಿ ಎಷ್ಟು ಪ್ರಭಾವ ಐತಿ ನೋಡ್ರಿ ಅದ್ರದ್ದು. ಆಮೇಲೆ ಹಿಂಗೋಟ್ ಮಾಡಿ ಮುದುಕಿನ ದೆವ್ವು ಬಂದೈತೆ ಅಂತ ಗಟ್ಟಿ ಮಾಡಿಕೊಂಡು ದೆವ್ವನ ಬಿಡಿಸಾಕಿ ಅಂತೇಳಿ ತಂದು ಮುಂದೆ ಕುಂದಿರ್ಸಾರ. ಆಕೆರ ದೆವ್ವನ ಬಿಡಿಸಾಕಿ ವಿಚಾರ ಮಾಡಿ ಯಾಕೆ ಹಿಂಗಾತು ಅನ್ನಬೇಕಿಲ್ಲ. ಆಕೆಗೆ ರೊಕ್ಕ ಬಂದಾರ ಸಾಕು. ಏನಿಲ್ಲ ಮುದುಕಿ ತುರ್ಬ ಹಿಡಿದತ್ತ ಯಾರು ನೀ ಹೇಳಂದಳ. ಹೇಳ್ತೀಯ ಕಟಿಬೇಕ ನಿನ್ನಂದಳ. ಹಂಗ ಕಟ್ಟದ ಒಂದು ಮಟ್ಟಕ್ಕೆ ತಂದಾಳ. ಮುದುಕಿ ನೆಕ್ಷಣಕ ಬೆತ್ತು. ಆವಾಗ ಒಂದು ಕೊಡಪ ನೀರು ಸುರುವಿ ಮುದುಕಿ ಹೊತ್ಕೊಂಡು ಹೋಗಿ ಮನ್ಯಾಗ ಹಾಕ್ಯಾರ. ಮುಂಜಾನೆ ಮುದುಕಿ ಆರಾಮಾತು. ಅವಾಗ ಮಗ ಕೇಳ್ಯಾನ, ಯಾಕೆ ಬೇಯವ್ವ ನಿನ್ನೆ ಹಂಗೆ ಯಾಕೆ ಮಾಡಿದ್ವಿ? ಎಂದೂ ಮಾಡ್ಬೇಕಲ್ಲ ನೀನು, ನಿನ್ನೆ ಹಂಗೆ ಯಾಕೆ ಮಾಡಿದ್ವಿ? ನಮಗೆಲ್ಲ ಭಾಳ ನೋವಾತು ಅಂತ ಮುದುಕಿನ ಕೇಳ್ಯಾರ. ಇಲ್ಲ ಯಪ್ಪ ಮಧ್ಯಾಹ್ನದಾಗ ನನಗೆ ದಮ್ಮು ಜಾಸ್ತಿ ಆಗಿತ್ತು, ಹುಡುಗ ಒಟ್ಟು ಔಷಧ ಹಾಕೊಂಬಾರಪ್ಪ ನಿಮ್ಮಪ್ಪ ಕೋಣ್ಯಾಗ ತಂದಿಟ್ಟ ನೋಡಂತ ಇಷ್ಟ ಹೇಳಿದ್ನಿ. ಒಂದು ಗ್ಲಾಸ್ ಹಾಕ್ಕೊಂಡು ಬಂತು ಬಿಡೋದು ಹುಡುಗ ಪಾಪ. ಕೊಡ್ತು ಕುಡಿದು ಒಂದು ಅರ್ಧ ತಾಸಿಗೆ ಶುರುವಾತು ನೋಡು ತಮ್ಮ. ಇದು ಮುಂದೆ ನಾ ಏನು ಮಾಡೀನೋ ಎಲ್ಲಿ ಹೋಗೀನೋ ಎಲ್ಲಿದೀನೋ ಏನೋ ಗೊತ್ತಾಗಿಲ್ಲಪ್ಪ ಅಂದನು. ಅಲ್ಲೇ ಬಾಟ್ಲಿ ಹೊಡ್ತಿದ್ದು ಅಂತ ತಿಳ್ಕೊಂಡು, ನಿನ್ನೆ ಅವಾಗ ಔಷಧ ಯಾರು ಹಾಕಿಕೊಟ್ರಿ ಅಂತ ಕೇಳ್ಯಾನ. ನಾನು ಹಾಕಿಕೊಟ್ಟಿನಪ್ಪ ಅಂದಂತ. ಎಷ್ಟು ಹಾಕಿದ್ದಿ? ಇಲ್ಲ ಉದ್ದನ ಗ್ಲಾಸ್ ಇಲ್ಲಿ ಒಂದು ಗ್ಲಾಸ್ ಕೊಟ್ಟಿನಿ. ಕೊಂಜೋ ನಿಮ್ಮವನ ನಮ್ಮವನ್ನ ಕೊಂದಿ. ಯಾರು ಇಲ್ದಾಗ ಹಂಗೆ ಹಾಕಿ ಕೊಡಬೇಡಲೇ, ಔಷಧ ಅಲ್ಲದು. ಒಂದಿಟ್ಟಿಟ್ಟು ಬ್ರ್ಯಾಂಡಿ ಕೊಡು ಅಂತ ಹೇಳಿದ್ರಂತ ಯಾರ, ಅದಕ್ಕೆ ತಂದಿಟ್ಟಿನಿ. 1 ಬೂಸು 2 ಬೂಸು ಕೊಡಬೇಕಪ್ಪ ಅಂತ ಹೇಳಿ ಮುದುಕಿನ ಕರ್ಕೊಂಡು ಊಟ ಮಾಡಿದ್ರಂತ. ಓಹೋ ದಮ್ಮ ದೆವ್ವಾಗಿತ್ತು ಹಂಗಾರ. ಅಕ್ಕವು ಅರಿಲಾರ್ದ ಅಚಾನಕ್ ಇಂಥ ಘಟನೆಗಳು ನಡೆಯೋದು ಸ್ವಾಭಾವಿಕ. ಇದು ಹೋಗಲ್ರಿ ಮೊನ್ನೆ ನಮ್ಮ ಮನ್ಯಾಗ ನಮ್ಮ ಅಜ್ಜಂದು ಒಂದು ದೊಡ್ಡ ಕಥಿನ ಆಗೈತ್ರಿ. ಅದೇನಪ್ಪ ದೊಡ್ಡ ಕತೆ? ಅದು ಅಂದ್ರೆ ನಮ್ಮ ಅಜ್ಜಗ ಯಾವಾಗಾರ ಅಟ್ಟಟ್ಟು ಹಲ್ಲು ನೋವು ಬರ್ತೈತ್ರಿ. ಈಗೂ ಬರ್ತೈತಿ. ಅದು ಹಲ್ಲು ನೋವು ತಡಿಲಾರ್ದ ಡಾಕ್ಟರ್ ಅಂತೇಳಿ ಹಲ್ಲು ಕಿಳಿಸೇ ಒಗಸ್ಬೇಕಿದನಂತ ಹೋಗಿ ಅಂತ ದವಾಖಾನಿಗೆ. ಅಮ್ಮ ಡಾಕ್ಟರ್ ಇಲ್ಲ, ಫಸ್ಟಾಗಿ ಕಲಿ ಹುಡುಗ ಅವನ ಮ್ಯಾಗ ದವಾಖಾನೆ ಬಿಟ್ಟು ಮನೆಗೆ ಹೋಗ್ಯಾನ. ಹಲ್ಲು ಕೀಳಿದೆ ಅಂತ ಹೊಡೆದ್ ಬಿಡ, ಹಂಗಾರ ಬಾಯ ಜೈಲಿ ಕೀಳ್ತೀನಿ ಅಂತೇಳಿ ಅವನು ಕಾಟಾದ ಮ್ಯಾಗ ಮನಗಿಸ್ಯಾರ. ಮನಗಿಸಿ ಹಲ್ಲು ಕೀಳಕ್ಕೆ ಹೋಗ್ಯಾನ. ಅಲ್ಲ ಅಳಗಾಡು ಹಲ್ಲು ಕೀಳ್ಬೇಕಿಲ್ಲ, ಮಗ್ಗಲ್ದನ್ನು ಗಟ್ಟನ್ನು ಹಲ್ಲು ಕಿತ್ತಾನ. ಲೇ ತಮ್ಮ ಆದಲ್ಲು ಮರೆಯ ಈ ಹಲ್ಲು ಅಳಗಾಡ್ತೈತೆ ಅಂತ ನಮ್ಮ ಮದ್ದು ತೋರಿಸಿದಂತ. ಇರಲಿ ಅಜ್ಜ, ಆ ಹಲ್ಲು ಕೀಳ್ಬೇಕಾದ್ರೆ ಜಗ ಬೇಕು, ಅದಕ್ಕೆ ಜಗ ಮಾಡ್ಕೊಂಡೀನಿ ಅನ್ನಂತ. ಆತು ಬಿಡು ಅಂಥೇಳಿ ಏಟಾತ್ಪ ನೀನು ಬಿಲ್ಲು. ಒಂದು ಹಲ್ಲಿಗೆ 5 ರೂಪಾಯಿ, 2 ಹಲ್ಲು ಕಿತ್ತೀನಿ 10 ರೂಪಾಯಿ, ನೋಡಿದ್ದು ಒಂದು 5 ರೂಪಾಯಿ, 15 ರೂಪಾಯಿ ಆಯ್ತು ಅಂದಂತ. ಹಂಗಾರ 20 ನೋಟ್ ಐತಿ ತಗೋ ಅನ್ನ. ಇಲ್ಲ ನಾನು ಅಂತೇಳಿ ಚಿಲ್ಲರೆ ಇಲ್ಲದ, ಇನ್ನೊಮ್ಮೆ ಮಕ್ಕೋ ಇನ್ನೊಂದು ಹಲ್ಲು ಕೀಳ್ತೀನಿ. ಲೇಯಪ್ಪ ಸುಮ್ಮನೆ ಬಿಟ್ರೆ ಇನ್ನೊಂದು ಬಂದಾಗ ತಂದು ಕೊಡಿ ಅಂತೇಳಿ ಓಸು ಹಲ್ಲು ಕೀಳವ್ ನೀನು. ಬೇಕಾದ್ರೆ ಇದು ಒಂದು 5 ರೂಪಾಯಿ ತಗೋ ಅಂತೇಳಿ ಅವಾಗ ಕೊಟ್ಟು ಮನೆಗೆ ಬಂದಂತ. ಹಿಂಗೂ ಹಾಕ ನೋಡ್ರಿ ಒಮ್ಮೆ. ಅಕ್ಕವಪ್ಪ ಒಟ್ಟಿನ ಮೇಲೆ ಚಂಡೀಗಢ ಹಳ್ಳಿಯೊಳಗೆ ದವಾಖಾನೆ ಮಾಡಿ ಜೀವನ ಮಾಡೋದಂದ್ರೆ ಭಾಳ ಕಠಿಣ ಐತಪ್ಪ. ನೀವನ್ನು ಮಾತು ಕರೆವೈತ್ರಿ ಮೇಡಮ್ ಅವರು. ಯಾಕಂದ್ರೆ ಯಾರ್ಯಾರ್ದು ಯಾವ ವೇಳೆದಾಗ ಹೆಂಗಿರ್ತೈತೆ ಅನ್ನೋದು ಹೇಳಕ್ಕೆ ಬರಂಗಿಲ್ಲ. ಏನಪ್ಪ ಅದು ಪ್ರಸಂಗ ರೀ. ಊರಾಗ ಡಾಕ್ಟರ್ ಕೇದಾಳಂದ್ರೆ ಕುಡಿದು ನಿಷೇಧಾಗ ನಮ್ಮ ಎಮ್ಮಿಗೆ ಜ್ವರ ಬಂದಾವ, ಇಂಜೆಕ್ಷನ್ ಮಾಡಬರ್ರಿ ಅಂತ ಕರಿಯಾಕೆ ಬರೋ ಜನ ಎಷ್ಟಿಲ್ಲ. ಹೌದು ನೀ ಅನ್ನೋ ಮಾತು ಖರೇನ ಮತ್ತ. ಹೌದ್ರಿ, ನೀವೆಷ್ಟು ದನಕ್ಕೆ ಇಂಜೆಕ್ಷನ್ ಮಾಡ್ರಿ ಮೇಡಮ್ ಅವ್ರ? ಇಲ್ಲಪ್ಪ, ನಾನು ದನದ ಡಾಕ್ಟರ್ತಿ ಅಲ್ಲ, ಮನುಷ್ಯರದ ಡಾಕ್ಟರ್ತಿ ಅಂತ ತಿಳಿಸಿ ಹೇಳಿ ಮನೆಗೆ ಕಳಿಸ್ಕೊಟ್ಟೀನಿ. ಅಲ್ಲಿಗೆ ಬಂದ್ಲು ಇಲ್ಲಿಗೆ ಬಂದ್ಲು ಲೈಲಾ ಬಂದ್ಲು ಸಂಗಯ್ಯ. ಹಾಪು ತೋಳಿನ ಜಂಪರ್ ಹಾಕೊಂಡು ಮಸ್ತ್ ಕಾಂತಾಳ ನೋಡಯ್ಯ. ಅಲ್ಲಿಗೆ ಬಂದ್ಲು ಇಲ್ಲಿಗೆ ಬಂದ್ಲು ಲೈಲಾ ಬಂದ್ಲು ಸಂಗಯ್ಯ. ಹಾಪು ತೋಳಿನ ಜಂಪರ್ ಹಾಕೊಂಡು ಮಸ್ತ್ ಕಾಂತಾಳ ನೋಡಯ್ಯ. ಅಲ್ಲಿಗೆ ಬಂದ್ಲು ಇಲ್ಲಿಗೆ ಬಂದ್ಲು ಲೈಲಾ ಬಂದ್ಲು ನೋಡಯ್ಯ. ಹಾಪು ತೋಳಿನ ಜಂಪರ್ ಹಾಕೊಂಡು ಮಸ್ತ್ ಕಾಂತಾಳ ನೋಡಯ್ಯ. ಲಂಗಾದಾಗಿನ ಲೈಲನ ಕಂಡ ಮನಸ್ಸು ಕಸಿ ಬಿಸಿ ಹೋಗಯ್ಯ. ಅಲ್ಲಿಗೆ ಬಂದ್ಲು ಇಲ್ಲಿಗೆ ಬಂದ್ಲು ಲೈಲಾ ಬಂದ್ಲು ಸಂಗಯ್ಯ. ಹಾಪು ತೋಳಿನ ಜಂಪರ್ ಹಾಕೊಂಡು ಮಸ್ತ್ ಕಾಂತಾಳ ನೋಡಯ್ಯ. ಲಂಗಾದಾಗಿನ ಲೈಲನ ಕಂಡ ಮನಸ್ಸು ಕುಚ್ಚು ಹೋಗಯ್ಯ. ಅಲ್ಲಿಗೆ ಬಂದ್ಲು ಇಲ್ಲಿಗೆ ಬಂದ್ಲು ಇಲ್ಲೇ ಬಂದ್ಲು ಸಂಗಯ್ಯ. ಹಾಪು ತೋಳಿನ ಚೀಪ್ ಆ್ಯಂಡ್ ಬೆಸ್ಟ್ ಜಂಪರ್ ಹೋಗಯ್ಯ. ಬಂದಬಿಟ್ಟು ನೋಡ್ರಿ ಮಗ. ಲೇ ಮಜನೆ, ಏನಿದು ನೀನು ಆಕಾರ? ಯಾ ನಮೂನಿ ಕಿಸೆ ಹೊಲಿಸಿದಿ? ಲೇ ಫ್ಯಾಷನ್ ಅನಿದು
365 ಕಿಸೆನ ಹೊಲಿಸಿಯಲ್ಲ. ಹೌದಲ್ಲೋ ಮಂಜುನು, ಇದೇನೋ ಇದು ಮೈ ತುಂಬ ಕಿಸೆನ ಅದಾವಲ್ಲೋ. ಹೌದ್ರಿ ಡಾಕ್ಟ್ರ, ನನಗರ ಮೊದಲ ಓದಾಕ್ ಬರಂಗಿಲ್ಲ. ನೀವರ ಒಮ್ಮೆ ದವಾಖಾನ್ಯಾಗ ಇರ್ತೀರಿ, ಒಮ್ಮೆ ಇರುದಿಲ್ಲ, ಹೇಳಕ್ ಬರುದಿಲ್ಲ. ಈಗರ ಬ್ಯಾನ್ ಎಂತೆಂಥವು ಬರ್ತಾವೋ ದೇವ್ರೋ ಬಲ್ಲ. ಅದಕ್ಕೆ ನೋಡ್ರಿ ಮೈ ತುಂಬ ಕಿಸೆ ಹೊಲಿಸಿಬಿಟ್ರೆ ಎಲ್ಲ ಥರದ ಗುಳಿಗಿನ ಅಂತ ಇಟ್ಕೊಂಡ್ಬಿಡುದ್ರಿ. ಯಾವ ನಡ ನೋವಾಗೈತೆ ಅಂತ ಬರ್ತಾನಲ್ರಿ, ನಡ್ದಂತ ತೆಗೆದು ಕೊಡದ್ರಿ. ಮತ್ತು ಹೊಟ್ಟೆ ನೋವಾಗೈತೆ ಅಂತ ಬಂದ ಹೊಟ್ಟೆ ಮುಂದಿನ ತೆಗೆದು ಕೊಡದ್ರಿ. ನೋಡ್ರಿ ಒಟ್ಟು ಯಾರ್ಯಾರಿಗೆ ಎಲ್ಲೆಲ್ಲಿ ನೋವು ಆಗೈತಲ್ಲ ಅಲ್ಲೆಲ್ಲಿ ಔಷಧ ತಕೊಂಡು ಹೋಗ್ರಿಪ್ಪ ಅಂತೇಳಿ ಕೈ ಮ್ಯಾಲ ಮಾಡ್ಕೊಂಡು ನಿಂತು ಬಿಡುದ್ರಿ. ಅಡ್ಡಿ ಇಲ್ಲಪ್ಪ, ನನಗಿಂತ ನೀನ ಶಾಣೆ ಅದಿ ಬಿಡು. ನಿನ್ನ ಅನುಕೂಲಕ್ಕೆ ತಕ್ಕಂಗ ನೀ ಮಾಡ್ಕೊಂಡಿ ಅಂದಂಗಾತು. ಇನ್ನೊಂದು 10 ವರ್ಷ ನನ್ನ ಕೈಯಾಗ ಸರ್ವಿಸ್ ಮಾಡಿದೆ ಅಂದ್ರೆ ನೀನೇ ಸ್ವಂತ ದವಾಖಾನೆ ತೆಗಿಯವನ ಅಂದಂಗಾತು. ಏನು ಮಾಡೋದು ಬರ್ರಿ ಡಾಕ್ಟ್ರ, ನನಗೆ ಆಪರೇಷನ್ ಅದು ಮಾಡಕ್ಕೆ ಬಂದಿದ್ರಿ, ಇಷ್ಟು ತಾಗಡೆ ದವಾಖಾನೆ ತೆಗೆದು ಬಿಡವನ. ಹೋಗ್ಲಿ ಇನ್ನೊಂದು 2 ವರ್ಷ ಹೋಗ್ಲಿ. ಅಲ್ರಿ ಡಾಕ್ಟರ್ ಸಾಹೇಬ್ರ, ನಿಮ್ಮ ಮದುವೆ ಆಗೈತೇನ್ರಿ? ಇಲ್ಲಪ್ಪ, ನನ್ನ ಮದ್ವೆ ಇನ್ನೂ ಆಗಿಲ್ಲ. ಮತ್ತು ಮಕ್ಕಳರ ಎಷ್ಟು ಮಂದಿ ಅದಾರ್ರಿ? ಯಾವ ಲೇವ ಚಂಡೀಗಢ ಅಲ್ಲಿ ಅವ್ರ ಮದುವೆನ ಆಗಿಲ್ಲ ಅಂತಾರು ಮಕ್ಕಳು ಎಷ್ಟು ಅಂತ ಕೇಳ್ತಿಲ್ಲ ನೀನು? ಓಹೋ, ಮದುವೆ ಆದ್ರೆ ಮಕ್ಳು ಅಕ್ಕವನ ಹಂಗಾರ? ಇಲ್ಲ, ಚಂದನ ಅಕ್ಕಿ ಕೂಡ ಮಾತಾಡ್ಕೊಂತ ನಿತ್ರ ಮಕ್ಕಳು ಹಾಕವ ಮಗನ. ಒಟ್ಟು ನೀವಿಬ್ರು ಬೇಸೆ ಅದಿರೇ? ಅಲ್ರಿ ಡಾಕ್ಟರ್ ಸಾಹೇಬ್ರ, ಈ ಮಜುನಕ್ಕಿಂತ ನಾನಾ ಬೇಸ್ ಕಾಣಂಗಿಲ್ರಿ. ಯಾಕ್ಲೇ ಚಂಡೀಗಢ ಅವ್ರೆ ನೀನು ಮದುವೆ ಮಾಡ್ಕೋತಾರಂತ ತಿಳ್ದೇನ? ಯಾಕಪ್ಪ ಮಜನೆ, ಮದುವೆ ಮಾಡೇ ಬಿಡ್ಬೇಕಂತ ಮಾಡಿ ನೀನು? ನೋಡ್ರಿ ಅದಕ್ಕಿಂತ ಇವನ ಬೇಸದಾನಂತಾನು, ನಿಮಗಾರ ಬೇಸ ಅನ್ಸತ್ತೆ ಆಯ್ತು? ಬೇಸ್ ಎನಿಸ್ತತಿ ಹೊಳ್ಳ ಮಳ್ಳ ಅವ್ರನ್ನ ಕೇಳಿ ಅವ್ರದ್ದು ನಮ್ಮದು ಮನಸ್ಸು ಕೆಡ್ಸೋಬೇಕಂತ ಮಾಡಿ ಏನ? ಯಾರ ಮನಸ್ಸು ತಗೊಂಡು ನಾ ಏನ್ ಮಾಡ್ಲು ಮಾರಾಯರ? ನನ್ನ ದವಾಖಾನೆ ನಡೆಸೋದ ನನಗೆ ರಗಡಾಗೈತಿ, ನೀವೊಂದು ಹಚ್ಚಿಬಿಟ್ಟಿರಲ್ಲ. ಹ್ಞೂ ರೀ, ನಾನು ಅದನ್ನ ಅನ್ನಕತ್ತೀನಿ. ಸುಮ್ಮನೆ ನನ್ನ ತಂದು ನಿಮಗೆ ತೊಳಕ್ ಹಾಕ್ತಾನ ಮಗ ಇವ. ತಳಕು ಗಿಳಕು ಅಂತ ಯಾವ ಅನ್ನಕತ್ತಾನ್ಲೆ? ನಿಮ್ದು ಮನಸ್ಸು ಹೊಂದಾಣಿಕಿದ್ರು ಹೊಂದಾಣಿಕೆ ಆಗಿಬಿಟ್ರೆ ಅದೇನೋ ಅಂತಾರಲ್ಲ, ಕಡ್ಲಿ ತೊಳೆದ ಕೈ ಕಡ್ಯಾಕಂತಾನ ಕಡ್ಯಾಕ್ ಆಗಿಬಿಡ್ತೇನ. ಅಲ್ಲೋ ಮಂಜುನು, ನಿನ್ನ ಮನಸ್ಸು ಹೆಂಗ ಅಂತ ನಾ ಏನ್ರ ನಿಮ್ಮನ್ನ ಕೇಳಾಕ್ ಬಂದಿನೇನು? ಹೌದ್ರಿ, ನೀವು ಕೇಳಾಕ್ ಬಂದಿಲ್ಲ ಖರೆ. ಚಂಡೀಗಢನ ಮನಸ್ಸು ಹಿಂಗಂತ ನಾ ಏನಾರ ಹೇಳಾಕ್ ಬಂದಿನ? ನಿನಗೆ ಯಾರು ಹೇಳಂತಾರಲ್ಲ? ಅವ್ರ ಮನಸ್ಸಿಗೆ ಬಂದ್ರೆ ಅವ್ರು ಏನಿದ್ದು ಹೇಳ್ಬಿಡ್ತಾರೆ. ಸುಮ್ಮನೆ ನನ್ನ ಮನಸ್ಸರಿ ಹೆಂಗ ಬರ್ತಿತ್ತು ಅದನ್ನ ವಿಚಾರ ಮಾಡ್ರಿ. ನೋಡ್ರಿ, ನಿಮ್ಮ ಮನಸ್ಸರ ಇಲ್ಲ, ಈ ಮಗ ಹೆಂಗ್ ಮನಸ್ಸು ಮಾಡ್ಯಾನ ನಿಮ್ಗ? ಆತು ಬಿಡೋ ಮಂಜುನು, ಅವಂಗೊಂದು ಅಂದಂಗ್ ಮಾಡಿ ನನಗೊಂದು ಅಂದಂಗ್ ಮಾಡಿ ನಮ್ಮ ಮದ್ವೆ ಮಾಡಾಕ ತಯಾರಾದಂಗ ಕಾಣಿಸ್ತೈತಿ ನೀನು. ಅವ ಮದ್ವೆ ಮಾಡ್ತಾನಂದ್ರ ಆಗಾಮಿ ಅವ್ರಿ. ನಿನಗ ಅರಸಿನ ಹಚ್ಚಿರ ನನಗಿನ ಲಾಭ ಐತಿಲ್ಲ, ನನಗೊಳೆ ಕಂಟು ಬಿದ್ದೀನಿ. ಅರಶಿನ ಸುರ್ಗಿ ನೀರು ಅನ್ಕೊಂತ ಅರ್ಧ ಮರ್ಧ ಮದ್ವಿನ ಮುಗಿಸ್ತಂಗ ಆತಳ್ ನೀವು. ಮಜನೆ ಏನ್ರಿ, ತನ್ನ ಬಾಯಿಗೆ ಬಂದತ್ತ ಮಾತಾಡ್ತಾನ. ನನ್ನ ಮ್ಯಾಗ ಕಣ್ಣು ಮೂಗು ಕಿಸ್ತರ ನಾ ಏನ್ ಮಾಡ್ರಿ? ಹೌದು, ಮಾಡ್ಕೊಂಡು ಹೆಣ್ತಿ ಹಂಗ ನೀನು ನನಗ ಹೇಳ್ತೀಯಲ್ಲ, ಅವಂಗ ಹೇಳಲ್ಲ ಒಂದಿಟ್ಟು. ಹೌದಲ್ಲ ಚಂಡೀಗಢ, ನೀನು ಇವ್ರು ತಾಳಿ ಕಟ್ಟಿನ ಈ ನಮ್ಮನಿ ಮಾತಾಡಕ? ಅವ್ಯಾಕ ತಾಳಿ ಕಟ್ತಾನೋ ಮಜುನು ನನಗ? ಹೌದ್ರಿ ಡಾಕ್ಟರ್ ಸಾಹೇಬ್ರ, ನಿಮ್ಮ ಮನಸ್ಸಿಲ್ದ ನಾ ಹೆಂಗ್ ತಾಳಿ ಕಟ್ಟಕ್ ಬರ್ತೈತಿ ನಿಮಗೆ? ವಿಚಾರ ಮಾಡ್ಬಾರ್ದ ಮಗ ಇವ? ಒಟ್ಟ ನೀವಿಬ್ರು ಮಾತಾಡೋದು ನೋಡಿದ್ರ ಅಕ್ಕಿ ಕಾಳು ಒಗೆಯೋದಂದ ಉಳಿತೀಗ. ಮಂಡು ಬೀಗ್ತಾರ ಮದ್ವೆಯಾಗ ಸೀರಿ ದೇಶದಿಂದ ಜಗಳ ಮಾಡಿದಂಗ ನಿಮ್ಗ ಜಗಳ ಹಚ್ತಾನ್ರಿ ಮಗ ಇವ. ಹೊಸ್ತಾಗಿ ಅಂತ ಕರ್ಕೊಂಡ್ ಒಳ್ಳೆ ಖುಷಿನ ಮಾತಾಡ್ತಾ ನೋಡ್ರಿ ನಿಮ್ಗೆ ಇವು. ಅಂತೂ ಇಂತೂ ಫಸ್ಟ್ ನೈಟಿನ ಮಠ ಬಂದಂಗಾತ್ ನಿಮ್ ಜಗಳ. ಎಷ್ಟು ಗುದ್ದಾಡಿದ್ರು ನಮಗ್ ಮಕ್ಕಳಾಗದ ಅಷ್ಟಾಗ ಐತಾಳ್ರಿ. ಅದಕ್ಕೆ ಮದ್ವೆಕ್ಕಿಂತ ಮೊದಲ ನಿಮಗೆ ಮಕ್ಕಳಾಗ್ಯಾವ ಅಂತ ಕೇಳ್ಯಾರ ನೋಡ್ರಿ ನೀವು. ಅಪ್ಪ, ಇಬ್ರು ದೊಡ್ಡ ಶಾಣ್ಯರದಿರಿ. ಊಟದ ಹೊತ್ತಾತು, ಮನೆಗೆ ನಡ್ರಿ, ಹೊತ್ತಕತ್ ನಡ್ರಿ. ಕಾಯಿ ಮಣ್ಣಿನ ಕೂಡ ಇರ್ತೇನ, ಇಲ್ಲ ನೀ ಕರೆದಾಗ ನಾ ಬರ್ತೇನ. ಏನಂದಿ? ಕಾಯಿ ಮಣ್ಣಿನ ಕೂಡ ಇರ್ತೇನ, ನೀ ಕರೆದಾಗ ನಾನು ಬರ್ತೇನ. ನಿನ್ನ ಸಲುವಾಗಿ ನಾನು ನನ್ನ ಮನೆಯ ಮರ್ತೇನ. ನೀನೇ ನನ್ನ ಜೀವನ ಜೋಡಿ, ಬಾಳುನು ಬಾರ ಇಬ್ಬರು ಕೂಡಿ. ನೀನೇ ನನ್ನ ಜೀವನ ಜೋಡಿ, ಬಾಳುನು ಬಾರ ಇಬ್ಬರು ಕೂಡಿ. ಕಾಯಿ ಮಣ್ಣಿನ ಕೂಡ ಇರ್ತೇನ, ನೀ ಕರೆದಾಗ ನಾನು ಬರ್ತೇನ. ನಿನ್ನ ಸಲುವಾಗಿ ನನ್ನ ಮನೆಯ ನಾನು ಮರ್ತೇನ. ನೀನೇ ನನ್ನ ಜೀವನ ಜೋಡಿ, ಬಾಳುನು ಬಾರ ಇಬ್ಬರು ಕೂಡಿ. ನೀನೇ ನನ್ನ ಜೀವನ ಜೋಡಿ, ಬಾಳುನು ಬಾರ ಇಬ್ಬರು ಕೂಡಿ. ಹ್ಞೂ ಅಂತೀಯ? ನನ್ನ ಜೀವದ ಗಿಳಿಕಾರ ನನ್ನ ಜೀವದ ಗಿಳಿಕಾರ ಎಲ್ಲಿರುವೆ ಬರು ಬೇಗ. ನನ್ನ ಜೀವದ ಗಿಳಿಕಾರ ಮೆಲ್ಲನೆ ಬರು ಬೇಗ. ನನ್ನ ಜೀವ
ಪ್ರೇಮ್ ಲೋಕನ ಕೆಳಗಿಳಿದು ಬರುವಂಗ ಹಾಡಕತ್ತಿಯಲ್ಲ, ಯಾಕ ಹುಡುಗರನ್ನ ಆಡಿಸ್ಬೇಕನ್ನೋ ಆಸೆ ಆಗೈತೇನ? ಬಾರೋ ಚಂಡಿಗಡ, ಏನೋ ಹಾಡುವಂಗಾತ, ಅದಕ್ಕಂತ ಹಾಡ್ಕೋ ಅಂತ ಬನ್ನಿ. ಇರ್ಲಿ, ಮಜುರನ್ನ ಹೇಳ್ಬಿಟ್ಟೆ. ಅಲ್ಲೇ ದವಾಖಾನೆಗೆ ಅದನಲ್ಲ. ಮತ್ತೆ ನೀ ಇತ್ತಾಗ ಹೊಂಟಿಲ್ಲ? ಬಿಸಿಲು ಭಾಳ ಐತೆ. ಬಸಣ್ಣನ ಗುಡಿಯಾಗರ ಆಗಲಿ, ದ್ಯಾಮವ್ವನ ಗುಡಿಯಾಗರ ಆಗಲಿ, ಊಟ ಉಳ್ಳಾಡಿ ಎದ್ದು ಬಂದ್ರಾತಂತ ಹೊಂಟೀನಿ. ಏ ಮತ್ತ ನಾನು ಒಬ್ಬೇಕಿ ಆಗೇನಿ, ನಮ್ ತೋಟಕ್ಕರ ಹೋಗು ನಡಿಯ. ನಡಿ ಹೋಗೋಣ. ಬಿಡಿ ಬಿಚ್ಚವ, ನಿನ್ನ ಒಂದು ಮಾತು ಕೇಳ್ಬೇಕಂತ ಮಾಡೀನಿ, ಕೇಳಲೇ ಬೇಡ. ಒಂದ್ಯಾಕೋ ಮಾರಯ್ಯ, ಎರಡು ಕೇಳಲ್ಲ, ಯಾರು ಬೇಡ ಅಂತಾರ? ಎರಡು ಕಂಟ್ರೋಲ್ ಮಾಡ್ಕೊಳ್ಳೋದು ಕೆಪಾಸಿಟಿ ನಂದು ಅಲ್ಲ. ಸದ್ಯ ಒಂದಾದ ಸಾಕು. ಕೇಳ ಕೇಳ ಕೇಳ. ಒಂದು ಹೆಣ್ಣು ಬೇಕಾಗೈತಿ, ಮುಂದಿನ ವರ್ಷ ಮದುವೆ ಆಗಾಮದಿಲ್ಲ. ಅಯ್ಯೋ ಶಿವನ, ಹೆಣ್ಣಿಗೇನು ಕಡಿಮೆ, ರಗೋಡ್ ಅದಾವು. ಆದ್ರೆ ಹುಡುಗಿ ಹೆಂಗಿರ್ಬೇಕು ಅಷ್ಟ ಹೇಳ. ಹೌದಾ? ನೋಡ್ಬಿಡಿ ಬಿಚ್ಚವ, ಹುಡುಗಿ ಕಣ್ಣು ಕರಿಷ್ಮಾ ಕಪೂರ್ ನಂಗಿರ್ಬೇಕು. ಅಬ್ಬ. ಇನ್ನ ಮೂಗು ಮಾಧುರಿ ದೀಕ್ಷಿತ್ ನಂಗಿರ್ಬೇಕು. ಹುಡುಗಿ ಗಲ್ಲನ ಐಶ್ವರ್ಯ ರೈ ನಂಗಿರ್ಬೇಕ. ಗಲ್ಲನ ಇಲ್ಲಲ್ಲ ಆಕಿಗೆ. ಮತ್ತ ಹುಡುಗಿ ತುಟಿಯನ ಹಿಂದ ಹಳೆ ಪಿಕ್ಚರ್ನಾಗ ತಾರಾ ಇದ್ಲಲ್ಲ, ಹಂಗಿರ್ಬೇಕು. ಅಂತ ದಪ್ಪನವು. ಹುಡುಗಿ ಮೈಕಟ್ಟು ಮಾತ್ರ ಮಾಲಾಶ್ರೀ ಹಂಗಿರ್ಬೇಕು. ಜಡಿ ಜೈಮಾಲ ನಂಗಿರ್ಬೇಕು. ಹುಡುಗಿ ಕೈಕಾಲನ ಈ ಕನ್ನಡದ ಸಿನಿಮಾ ನಟಿ ಉಮಾಶ್ರೀ ಜಿಗದಾಡ್ತಾಳಲ್ಲ, ಹಂಗ ಟಣ 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 ಜಿಗದಾಡ್ತಿರ್ಬೇಕು. ಒಟ್ಟೇನಪ್ಪ, ಒಂದ ಮಾತನಾಗ ಹೇಳ್ಬೇಕಂದ್ರೆ ಆಕ್ಟಿವಿಟಿ ಇರ್ಬೇಕು. ಅದಾವ ಇನ್ನು ಇನ್ನು ಏನಾರ ಅದಾವ? ಹೊರಗಿನ ಕಣ್ಣಿಗೆ ಕಾಡುವಷ್ಟು ಹೇಳಿನಿ, ಇನ್ನ ಒಳಗಿನವೆಲ್ಲ ನಿನಗ್ ಬಿಟ್ಕೊಟ್ಟದ್ದು. ಮತ್ತ ಒಳಗ್ ಕಾಣುವಂದ್ರೆ ನಾವು ಅಷ್ಟು ಗೊತ್ತಾಗ್ಲಿಲ್ಲ ನಿನಗೆ. ಬಿಡಪ್ಪ, ಅವ ಇರ್ತಾವಲ್ಲ, ಮಚ್ಚಿ, ಚಿಬ್ಬು, ಬಿಳುಪು, ನರುಲಿ ಎಲ್ಲ ಮತ್ತೇನದವಲ್ಲ ಅವೆಲ್ಲ ನಿನಗ್ ಬಿಟ್ಟರು. ಒಟ್ಟು ಇಷ್ಟೆಲ್ಲ ಇರಬೇಕು. ಮತ್ತೆ ಇದ್ರ ಒಂದ್ ಯಾವ್ದಾರ ಇರ್ಲಿಲ್ಲ, ನನ್ನ ಕಡೆಯಿಂದ ಆಗೋದಿಲ್ಲ, ಚೆನ್ನಾಗಿ ಕ್ಯಾನ್ಸಲ್ ಅದು. ಆತ್ ಬಿಡು ಆತ್ ಬಿಡು. ನಿಂದಂತೂ ಮುಗೀತು. ನಾನೊಂದ್ ಮಾತು ಕೇಳಲ್ಲ? ಕೇಳಲ್ಲ, ಯಾರು ಬೇಡ ಅಂತಾರ? ಏನಿಲ್ಲ, ನಾನು ಕೇಳ್ಬೇ, ಯಾಕೆ ಅಷ್ಟು ನಾಸ್ತಿದಿ? ಎಲ್ಲೋ ಸ್ವಲ್ಪ ತಟಕ್ ಬಂದಂಗ ಆಗೈತಿ ನಾಚಿಗೆ. ಮತ್ತೆ ನಾನು ಮಜುರನ್ನ ಮದ್ವೆ ಮಾಡ್ಕೋಬೇಕು ಅಂತ ಮನಸ್ಸು ಮಾಡೀನಿ. ನನ್ನ ಬಗ್ಗೆ ಸ್ವಲ್ಪ ಒಳವರ್ತಿ ಆಗುವಂಗ ಹೇಳ. ತೆರೀತ್ಲೆ ಮಜಿನ, ನಸೀಬ್ ತೆರೀತ್ಲೆ ನಿಂದು. ನೀನಾಗೆ ಮನಸ್ಸು ಮಾಡಿ ಅಂದ್ರ ಮಜಿನನ್ ರೊಟ್ಟಿ ಜಾರಿ ತುಪ್ಪದಾಗ ಬೆತ್ತ ಅವನ್ನ ನಾ ಒಪ್ಪಿಸ್ತೀನಿ. ಮತ್ತ ಇಷ್ಟಲ್ಲ, ಅವ್ ಏನೋ ಕೂದಲು ಎಳಿಗೋ ಕೊಂಕ್ ಆಗದಂಗ ಏನೋ ಕಡಿಮೆ ಆಗದಂಗ ನಾನ್ ನೋಡ್ಕೊಂತೀನಿ. ಮತ್ತಿನ್ನೇನು? ಆ ಹೊತ್ನ್ಯಾಗ ಕಡಿಮೆ ಆದ್ರೆ ಕೇಳ್ಯಾನ ಮಗವ, ಮೊದ್ಲ ಬರಗೆಟ್ಟಿರ್ತಾನ, ನಿನಗ ಮುತ್ತಿಗೆ ಹಾಕ್ತಾನ, ಹಂಗಾದ ನಾವು. ಮತ್ತೇನಪ್ಪ ಚಂಡೀಗಢ ತೋಟ ನೋಡಕ್ ಹೋಗಿದ್ದೇನ? ಐ ಬಾರ ಮಜುನು, ನಾನ ಕರ್ಕೊಂಡು ಬಂದಿನಿ ಬಾರ. ಮಜುನು, ಮತ್ತ ನಿನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಮಾಡೇನಿ. ನನ್ನ ಕೇಳ. ಮತ್ತ ನೀನು ನಿನ್ನ ಹೆಂಡತಿ ಅತ್ತಿ ಮನೆಯಾಗ ಒಮ್ಮೆರ ಸಗಣಿ ಬೆಳೆದಿಯೋ ಇಲ್ಲೋ? ಹೋಗೋ ಮಾರಾಯ, ಇನ್ನೂ ಮದ್ವಿನ ಆಗಿಲ್ಲ ನಂದು. ನಾನು ನಿನ್ನ ಹೆಂಡತಿ ಅಂತ ತಿಳ್ಕೊ ಈಗ. ಮಂತ್ರ ಶುರು ಮಾಡೇನೋ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದೇವಬಲಂತು ದೇವ. ಚಂಡೀಗಢ ತಡಿಯಟ. ನಾವೊಂದು ನಿನ್ ಕೇಳ್ತಾನೆ, ಹೇಳಂಗಾರ. ಹೇಳು. ನೀನು ನಿನ್ನ ಗಂಡನ ಮನೆ ಬಾಗಿಲಾಗ ರಂಗೋಲಿ ಹಾಕಿಯೋ ಇಲ್ಲೋ? ಹೌದಾ, ಬರಬ್ಬರಿ ಆತ್ ನೋಡ್ಲೆ. ಲೇ ಮಜಿನೆ, ಕ್ಯಾರಿ ಹಾವು ನಾಗರಾವು ನಡೆದಾರ್ಯಾಗ ಥಳಕಿ ಬಿದ್ದಂಗ ಆತ. ಈಗ ನೀ ಹೇಳಿದ್ದನ್ನ ನಾನು ಹೊಡಿಲ್ಲ? ಹೇಳಿ ನೋಡು ನಂಗಾರ. ನೀನು ನನ್ನ ಗಂಡ, ನಮ್ಮವ್ವ ನಿಮ್ಮತ್ತಿ ಗಂಡ ನಮ್ಮಪ್ಪ. ನಮ್ಮಪ್ಪನ ಮನೆ ಬಾಗಿಲ್ದಾಗ ನಾ ರಂಗೋಲಿ ದಿನ ಹಾಕ್ತೀನಿ. ಹಂಗಾರ ನಾನು ನಿಂದ ಹೇಳ ಈಗ. ಹೇಳಿ ನೋಡು. ನೀನು ನನ್ನ ಹೆಂಡತಿ, ನಮ್ಮವ್ವ ನಿಮ್ಮ ಅತ್ತಿ ಮನ್ಯಾಗ ನಾ ಶಕನ ಬಳದೇನು? ಹಂಗಾರ ನಾ ಇನ್ನೊಂದು ಹೇಳ್ತೀನಿ ಕೇಳು. ಹೇಳು. ನನ್ನಂತಕ್ಕೆ ಒಬ್ಬಾಕಿ ಹೆಣ್ಮಗಳು ಹೊಸದಾಗಿ ಗಂಡನ ಮನೆಗೆ ಹೊಂಟಿದ್ಲಂತ. ಯಾಕ ಮೊದ್ಲು ಎಲ್ಲಿ ಹೋಗಿದ್ದಿಲ್ಲ ಅಂತ ನಾಕೆ? ಸುಮ್ಮನೆ ಇರ್ಲೇ ನೀನು, ಹೇಳುಮಟಾಟ. ಮತ್ತ ಹೇಳ್ತೀನಿ ಕೇಳ. ನನ್ನಂತಕ್ಕೆ ಒಬ್ಬಾಕಿ ಹೆಣ್ಮಗಳು ಹೊಸದಾಗಿ ಗಂಡನ ಮನೆಗೆ ಹೊಂಟಿದ್ಲಂತ. ದೇವ್ರ ಸನ್ ಮಾಡಿ ಹೊಳ್ಳಿ ಬರುವಾಗ ಗುಡಿ ಮುಂದ ಒಂದು ಬಡಿಗಾರ ಮುದುಕ ಕುಂತಿತ್ತಂತ. ಯಜಮಾನ್ ಮನುಷ್ಯ, ಯಜ್ಜ ಗಂಡನ ಮನೆಗೆ ಹೊಂಟಿನಪ್ಪ, ಕಾಲ್ತಾ ಸಣ್ಣ ಮಾಡಿ ಹೋಗ್ತೀನಿ ಅಂತ ಹೇಳಿ ಸಣ್ಣ ಮಾಡಿ ಮ್ಯಾಕ್ ಹೇಳುವಾಗ ಆ ಮುದುಕ ಗಂಡನು ಕೂಡ ಬಾಳೆ ಮಾಡ್ದಂಗ ಗಂಡ ಮಗನ ಹಡ್ಕೊಂಡು ಬಾ ಅಂತ ಆಶೀರ್ವಾದ ಮಾಡಿದ್ನಂತ. ಅವಾಗ ಹೆಣ್ಮಗಳು, ಆತಪ್ಪ ಯಜ್ಜ, ನಾ ಗಂಡನು ಕೂಡ ಬಾಳೆ ಮಾಡ್ದಂಗ ಗಂಡ ಮಗನ ಹಡ್ಕೊಂಡು ಬರ್ತೀನಿ, ಆದ್ರ ನಾ ಬರುದ್ರಾಗ ನೀನು ಉಳಿ ಬಾಚಿ ಹಚ್ಚಿ ಕೆತ್ತಲಾರ್ದಂತ ಒಂದು ತೊಟ್ಲ ಮಾಡಿ ಕಟ್ಟು ಅಂದ್ಲಂತ. ಏನ್ ಹೇಳಿ ನೋಡೋಣ ಇದು? ಬಾಳೆ ಮಾಡ್ದಂಗ ಗಂಡ ಮಗನ ನಡ್ಕೊಂಡ್ ಬರ್ಬೇಕ? ಅಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ಬೇಕ? ಹೆಂಗದ? ಅಯ್ಯಯ್ಯಯ್ಯ, ನಿನ್ ತಲಿನ
ಏ ಚಂಡಿಗಡ, ಇದು ಚಟದ ಪೂರ್ತಕಿನ ಮಾತಲ್ಲಪ್ಪ. ನೀ ಸುಮ್ ನಿಂದ್ರಬಾರ್ದ? ಹೇಳು ಮಜ್ನು. ಇದೇನ್ ದೊಡ್ಡ ವಿಷಯ ಇಲ್ಲ ಇಲ್ಲ ಹೇಳ್ತೇನೆ ಕೇಳು. ಗಂಡನು ಕೂಡ ಬಾಳೆ ಮಾಡ್ದಂಗ ಗಂಡು ಮಗನ ಹಡ್ಕೊಂಡು ಬಾ ಅಂತಿದ್ದು ನವಿಲು ಪ್ರಪಂಚ ಅಲ್ಲನ. ಅದು ಹೇಗ? ನೋಡಲ್ಲ ಇಲ್ಲ, ಗಂಡು ನವಿಲು ಗರಿ ಕೆದರಿ ಕುಣಿದು 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 ಅದಕ್ಕೆ ಸಾಕಾತಂದ್ರ ಅದ್ರ ಕಣ್ಣಾಗ ಕಣ್ಣೀರು ಬರ್ತಾವ. ಅದನ್ನ ಹೆಣ್ಣು ನವಿಲು ಕುಡಿದು ಗರ್ಭಿಣಿ ಆಕತಿ, ತತ್ತಿ ಆಗ್ತತಿ, ಆ ಬೆಳಕು ಮಕ್ಕಳನ್ನ ತೆಗಿತೈತಿ. ಇದ ಗಂಡನ ಕೂಡ ಬಾಳೆ ಮಾಡ್ದಂಗ ಗಂಡು ಮಗನ ಹಡ್ಕೊಂಡು ಬಾ ಅಂತಿದ್ದು. ಏ ನವಿಲಿಂದ ಪಾಡ್ಬಿಡ ಲೈಲವ್ವ, ಒಣ ಹೊಸಬರಿ ಇಲ್ಲ. ಅದಾತು. ಆದ್ರ ಬಡಿಗಾರ ಮುದುಕನ್ನ ಹಾಕಿ ಕೇಳಲ್ಲ, ಅದು ಏನು ಹೇಳು? ಅದ ಉಳಿ ಬಾಚಿ ಹಚ್ಚದಂಗ ತೊಟ್ಲ ಮಾಡಿ ಕಟ್ ಅಂದಿದ್ದು. ಗಿಡಕ್ಕೆ ಜೋತಾಡ್ತಿರ್ತಾವಲ್ಲ ಗುಬ್ಬಿ ಗೂಡು ಅವ. ಅಂದ್ರೇನ್ಲೇ ಮಜನೆ, ನವಿಲಿನ ತತ್ತಿ ತಗೊಂಡು ಬಂದು ಗುಬ್ಬಿ ಗೂಡ್ನಾಗ ಹಾಕಿ ತೂಗಂದಂಗಾತು. ಹೌದು. ಏ ಅಡ್ಡಿಲ್ಲ, ಬೇಸೈತಿ ನಿನ್ ಲೆಕ್ಕ. ಊರ್ ಮುಂದಿನ ಹೊಲದಾಗ ಹೌದನ್ನುವಂತ ಎತ್ತಿ ನೋಡಿ ಶರ್ತ್ ಹೊಡೆದಂಗಾತ್ ನೋಡ್ಲೆ. ಏ ಮಜ್ನು, ಇಷ್ಟೆಲ್ಲ ಶಾಣೆ ಅದಿ, ಮತ್ತ ನನ್ನ ಮನಸ್ಸು ಕುಚ್ಚು ಕುಚ್ಚು ಅಂದವಾಗೊಂದು ಹಾಡು ಹೇಳ ನೋಡೋಣ. ಹೌದಾ? ಎಲಬಿನ ಹಂದರ ಮ್ಯಾಲ ತೊಗಲಿನ ಪಂಜರ ಚಂದ, ತೊಗಲಿನ ಪಂಜರ ಮ್ಯಾಲ 18ರ ಹದವು ಚಂದ, 18ರ ಹುಡುಗರಿಗೆಲ್ಲ ಪ್ರೇಮದ ಕನಸು ಚಂದ. ಪ್ರೇಮದ ಕನಸಿನೊಳಗ ರಾತ್ರೆಲ್ಲ ನಿದ್ದಿ ಬಂದ, ಸೊಲ್ಲಪುರ ಚಾದರಿನ್ಯಾಗ ಸೈಲೆಂಟ್ ಹಾಯ್ ಹಾಯ್ ಚಂದ. ಕುಚು 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 ಎದಿಯಾಗ ತಾಳದಂಗ ತಾಳದಂಗ. ಏನ್ ಹಾಡಲೇ ಮಜನೆ, ಏನ್ ಹಾಡ್ತಿಲೆ ಅಲ್ಲ, ನನಗ ಹಿಂಗಾತು. ಇನ್ನ ಲೈಲಾ, ನಿನಗೇನು ಪರಿಣಾಮನ ಆಗೋಲ್ದನ? ಅಯ್ಯೋ ಮಸ್ತಾಗೈತಿ. ಅಲ್ಲ ಲೈಲಾ, ಈಗ ನಿನ್ನ ಮನಸ್ಸು ಕುಚು ಕುಚು ಅನ್ನುವಂಗ ಮಜನೆ ಹಾಡಿದೆ. ಇನ್ನ ಅವನ ಮನಸ್ಸು ಕುಚು ಕುಚು ಅನ್ನುವಂಗ ನೀವೊಂದು ಹಾಡಲ್ಲ. ಹಾಡ್ಲ್ಯಾ? ಲಂಗಾದ ಹುಡುಗಿ ಕಂಡ್ರ ಹೆಂಗರ ಆಕೇತೋ ನಿನಗ, ಲಂಗಾದ ಹುಡುಗಿ ಕಂಡ್ರ ಹೆಂಗರ ಆಕೇತೋ ನಿನಗ, ಹೆಂಗರ ನಿನಗಾಗುವಾಗ ಝುಮ್ ಝುಮ್ ಅಂತೈತೋ ನನಗ. ಪ್ರೀತಿಯ ಲೋಕದಾಗ ನೀ ನನ್ನ ಮುಟ್ಟಿದಾಗ ಧವಡವು ನನ್ನಿದೆಯಾಗ, ಕಿವಿಗೊಟ್ಟು ಕೇಳುವಾಗ ಝುಮ್ ಝುಮ್ ಅಂತೈತೋ ಮಜನು ಮೈಯಾಗ ಬೋಳಿಗ. ಲೇ ಮಜನೆ, ಏನು ಹಾಡಲೆ, ಏನು ಚಂದ ಹಾಡಿದ್ರು. ಅಲ್ಲಲೇ, ನಿನ್ನ ಮನಸ್ಸು ಲೈಲನ್ ಮ್ಯಾಗೈತಿ, ಲೈಲನ್ ಮನಸ್ಸು ನಿನ್ನ ಮ್ಯಾಗೈತಿ. ಈಗ ನಿಮ್ಮನ್ನು ನೌಕರಿಗೆ ಹಚ್ಚಿನಿ, ನಿಮ್ಮ ಧೈರ್ಯದ ಮ್ಯಾಗ ನೀವ ನೋಡಿ ನನಗೊಂದು ಕನ್ಯಾ ತೆಗೆದು ನನ್ನ ಮದುವೆ ಮಾಡಿದ್ರಿ ಅಂದ್ರೆ ಒಟ್ಟರು ಕೂಡ ಒಂದೇ ಅಂತ ಇದ್ದುಕೊಂಡು ದುಡ್ಕೊಂತ ಹೋಗೋಣಂತ. ಹೌದು ನೋಡ ಮಜ್ನು, ಹೌದು. ನಮ್ಮ ಊರಾಗ ಡಾಕ್ಟರ್ ತೆಗೆದಳಲ್ಲ, ಒಬ್ಬಾಕೆದಳ, ಚಂಡಿಗಡನು ಒಬ್ರ ಅದನ, ಅವ್ರಿಬ್ರಿಗೂ ಮದುವೆ ಮಾಡ್ಬಿಟ್ರೆ ಹೆಂಗಿರುತ್ತೆ ಮಜ್ನು? ಲೈಲಾ, ಭಾಳ ಚಲೋ ಆಕತಿ. ನಾವಿಬ್ರು ಕೂಡ ಡಾಕ್ಟರ್ ಕಡೆ ಹೋಗಿ ನಡೆಯಂಗ. ಅಯ್ಯಯ್ಯ, ನೆನೆಸಿದ್ರೊಳಗ ಇಲ್ಲೇ ಬಂದ್ಬಿಟ್ರಲ್ಲ ಡಾಕ್ಟರ್. ನಮಸ್ಕಾರ ರೀ ಡಾಕ್ಟ್ರ. ನಮಸ್ಕಾರ ನಮಸ್ಕಾರ. ಇದೇನಿದು ದಾರಿ ಮೇಲೆ ಎಲ್ಲರೂ ಒಟ್ಟಾಗಿ ನಿಂತು ಬಿಟ್ಟಿರಲ್ಲ, ಯಾಕ ಯಾರಿಗಾರ ಆರಾಮಿಲ್ಲೇನು? ಇಲ್ರಿ ಆರಾಮದಿರಿ. ಎಲ್ಲಾರು ಆರಾಮದೇವ್ರಿ. ಹೇಳ ಮಜ್ನು. ಮತ್ತ ಇನ್ನೊಂದು ನಿಮ್ ಕಡೆ ವಿಷಯ ಕೇಳಕ್ ಬಂದೇವ್ರಿ ನಾವು. ಏನದು ಇಷ್ಟ್ಯಾಕ್ ಸಂಕೋಚ? ಕೇಳ್ರಿ. ಏನ್ ಸಂಕೋಚ ಇಲ್ರಿ. ಮತ್ತ ಚಂಡೀಗಢ ನನ್ನ ಲೈಲಾನ ಹೊಂದಾಣಿಕೆ ಮಾಡ್ಯಾನ್ರಿ. ಅದಕ್ಕೇನು ಚಂಡೀಗಢ ಒಬ್ಬ ಉಳಿದ್ರಿ. ಅದಕ್ಕೆ ನಾನು ಲೈಲಾ ಕೂಡಿ ನಿಮ್ಮಂತೆ ಸ್ವಲ್ಪ ಬಂದಿದ್ದು ರೀ. ಹೌದ್ರಿ ಬಾಯರ, ಮತ್ತ ನೀವು ಒಬ್ರಾದಿರಿ, ಅವನು ಒಬ್ನ ಆಗ್ಯಾನ. ಅದಕ್ಕ ಜೀವನ ನೋಡ್ರಿ, ಮುಂದೆ ಒಬ್ರಿಗ ಜೀವನ ಸಾಗಿಸೋದು ಎಷ್ಟು ಕಷ್ಟ ಆಕೈತಿ. ಅದಕ್ಕ ನಿಮ್ಗ ಅವ ಆಸರೆ ಆಗಲಿ ಅಂತ ನಮ್ಮ ಮನಸ್ಸರಿ ನೋಡ್ರಿ. ನೀವಿಬ್ರು ಮದುವೆ ಮಾಡ್ಕೊಂಡ್ಬಿಟ್ರೆ ಚಲೋ ಆಗತ್ತ. ನೀವೇನಾರ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರ ನಾನು ಮಜ್ನು ನಿಮ್ಮ ಮನೆ ಮುಂದೆ ಹರ್ತಾಳೆ ಎಬ್ಬಿಸ್ತೀವಿ. ನಾವು ಸನ್ಯಾಸಿಗಳಾಗಿ ಜೀವನ ಕಳಿತೀವಿ ಹೊರತು ಮದುವೆ ಮಾಡ್ಕೊಳಂಗಿಲ್ಲ. ಛೇ 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 ಛೇ, ಅಂಥ ಪಾಪಕ್ಕೆ ನನ್ನ ಗುರಿ ಮಾಡಬೇಡ್ರಿ. ಇಲ್ಲೋಡ್ರಿ, ನೀವೆಲ್ಲರೂ ಇಷ್ಟು ಒತ್ತಾಯ ಮಾಡ್ತೀರಂದ್ಮೇಲೆ ನಾನು ಅವ್ರನ್ನ ಮಾಡ್ಕೊಳಕ ಅವರು ಅಯ್ಯೋ ತಯ್ಯಾರ ಅದೇನಿ. ಏನ್ರಿ ನೀವೇನಂತೀರಿ? ನೀವ್ ಹೆಂಗಂತೀರಿ ಹಂಗಾರಿ. ಲೈಲಾ ನಡಿಯಂಗಾರ, 4 ಮಂದಿ ಕೂಡಿ ಯಾವ್ದಾರ ಒಂದು ಗುಡಿಯಾಗ ಅಕ್ಕಿ ಕಳ್ಕೊಂಬರು ನಡ್ರಿ. ಹಂಗಾರ ಹಂಗ ಹೋಗುದಾ? ಹಾಡ್ಕೊಂತ ಹೋಗಿ ನಡಿ. ನಡ್ರಿ.
ನಡಿ ನಡಿ ಒಮ್ಮ್ಯಾರ ದೇಶ ನೋಡೋನು ನಡಿಯಲ್ಲ. ಬೆಂಗಳೂರು ಮುಂಬೈಯ ಸುತ್ತೋನು ನಡಿ ನಡಿ ಒಮ್ಮ್ಯಾರ ದೇಶ ನೋಡೋನು ಬೆಂಗಳೂರು ಮುಂಬೈಯ ಸುತ್ತೋನು ಬಾರೆ ಲೈಲಾ ಬಾರೆ ಲೈಲಾ ಮಜಾ ಮಾಡೋನು ಬಾರೆ ಲೈಲಾ ಮಜಾ ಮಾಡೋನು ಏಯ್, ನಡಿ ನಡಿ ಮಾವ ನಿನ್ನ ಜೋಡಿ ಬರ್ತೇನ ಬಾ. ಬೆಂಗಳೂರು